ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ MSc ಅಂತ ಯಾಕೆ ಅಂತಂದ್ರೆ ಸೈಕಾಲಜಿ ಇಸ್ ಕನ್ಸಿಡರ್ಡ್ ಆಸ್ ಸೈನ್ಸ್ ಸಬ್ಜೆಕ್ಟ್ ಅಲ್ವಾ. ಇದು ಬಂದು ಅಂದ್ರೆ ಇದೆಲ್ಲ ಮೇನ್ ಸರ್ಟಿಫಿಕೇಟ್ಸ್ ಎಲ್ಲ ಇಂಪಾರ್ಟೆಂಟ್ ಸರ್ಟಿಫಿಕೇಟ್ಸ್ ಎಲ್ಲ ತೆಗೆದ್ಬಿಡ್ತೀನಿ ಇದರಿಂದ. ಇದ್ರಲ್ಲಿ ಬರೀ ಜೆರಾಕ್ಸ್ ಇಟ್ಕೊಳ್ತೀನಿ ಈ ಒಂದು ಫೈಲ್ ನಲ್ಲಿ. ಕಂಪಲ್ಸರಿ ಇತ್ತು ಕ್ಯಾಂಪ್. ಅದಾದ ನಂತರ ಇದು ಅವಾಗೆಲ್ಲ GK-ಗೆಲ್ಲ ಇಷ್ಟೊಂದು ಸರ್ಟಿಫಿಕೇಟ್ ಗಳು ಕೊಡ್ತಾ ಇದ್ರು ವರ್ಷಕ್ಕೂ. ಜನರಲ್ ನಾಲೆಜ್ ಎಕ್ಸಾಮ್ ಅಂದ್ಬಿಟ್ಟು ಆಲ್ ಇಂಡಿಯಾ GK ಅಂತ ಅಂದ್ಬಿಟ್ಟು ಅದೆಲ್ಲ ಎಲ್ಲಿಗೂ ಗೊತ್ತಿಲ್ಲ. ಅದಾದ್ಮೇಲೆ RPC ಒಟ್ಟು ಯೂನಿಕ್ ಇಂಗ್ಲಿಷ್ ಅಲ್ಲಿ ಪ್ರತಿ ಸತಿ ಟೆಸ್ಟ್ ಇರುತ್ತಲ್ಲ, ಯೂನಿಟ್ ಟೆಸ್ಟ್ ಅಲ್ಲಪ್ಪ, ಏನದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಟೆಸ್ಟ್ ಈ ತರ ಎಲ್ಲ ಇರುತ್ತಲ್ಲ ಮಾಮೂಲಿ. ವರ್ಷಕ್ಕೂ ಎಕ್ಸಾಮ್ದು ಸರ್ಟಿಫಿಕೇಟ್ ಎಲ್ಲ ಏನಂತಾರೆ, ಮಾರ್ಕ್ಸ್ ಕಾರ್ಡ್ ಕೊಡ್ತಾರಲ್ವಾ. ಸ್ನೇಹಿತರೆ ಇವಾಗ ಫೈಲ್ ಅನ್ನ ಇಟ್ಕೊಳ್ತಾ ಇದೀನಿ. ಹೊಸ ಫೈಲ್ಗೆ ಈ ಒಂದು ಸರ್ಟಿಫಿಕೇಟ್ಸ್ ಗಳನ್ನ ಹಾಕೋಣ ಅಂತ ಹೇಳಿ, ಹಾಗೆ ನಿಮ್ ಜೊತೆ ಮಾತಾಡ್ಕೊಂಡು ನಿಮ್ಮ ಒಂದು ಪ್ರೆಸೆನ್ಸ್ ಅಲ್ಲನೆ ನಿಮ್ಮ ಒಂದು ಏನು ನೀವು ಇರುವಾಗ್ಲೇನೆ, ಅಂದ್ರೆ ನೀವು ವಿಡಿಯೋ ನೋಡ್ತಾನೆ ನಿಮ್ಗೆ ನಾನು ನಿಮ್ ಜೊತೆ ಮಾತಾಡ್ತಾನೆ ಈ ಒಂದು ಫೈಲ್ ಗಳನ್ನೆಲ್ಲ ತೆಗಿತಾ ಇದೀನಿ. ಅಂದ್ರೆ ನಂಗೆ ಒಂದ್ ರೀತಿ ನೀವು ನನ್ ಜೊತೆ ಇದ್ದೀರಿ ಅನ್ನೋ ಒಂದು ಫೀಲಿಂಗ್. ಅಂದ್ರೆ ಯೂಟ್ಯೂಬ್ ಅಂದ್ರೆ ನನ್ನ ಒಂದು ಫ್ಯಾಮಿಲಿ ಅಂತ ಭಾವಿಸ್ತೇನೆ. ಸೊ ಎಲ್ಲಾ ಸರ್ಟಿಫಿಕೇಟ್ಸ್ ಗಳನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಓಕೆನಾ. ಸೊ SSLC ಮಾರ್ಕ್ಸ್ ಕಾರ್ಡ್ ತೆಗ್ದೆ, ಈಗ ಡಿಗ್ರಿ ಸರ್ಟಿಫಿಕೇಟ್ ಫಸ್ಟ್ ಸೆಮ್ದು ತೆಗ್ದೆ, ಸೆಕೆಂಡ್ ಸೆಮ್ ತೆಗ್ದಿದ್ದೀನಿ, ಥರ್ಡ್ ಸೆಮ್. ಓಕೆನಾ. ಯಾಕೆ ಈ ಒಂದು ಸರ್ಟಿಫಿಕೇಟ್ಸ್ ನ ಈ ಫೈಲ್ ಇಂದ ತೆಗಿತಾ ಇದೀನಿ ಅಂತ ಪ್ರೀವಿಯಸ್ ವಿಡಿಯೋನಲ್ಲಿ, ಅಂದ್ರೆ ಯಾಕೆ ನಾನು ಹೊಸ ಫೈಲ್ ಹಾಕ್ಬೇಕು ಅನ್ನೋದಕ್ಕೆ ರೀಸನ್ ಅನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಸೊ ಫೋರ್ತ್ ಸೆಮ್. ಓಕೆನಾ. ನೋಡಿ ಈ ತರ ಇದರಿಂದ ಎಲ್ಲ ಈ ಫೈಲ್ ಇಂದ ತೆಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಫಿಫ್ತ್ ಸೆಮ್ ತೆಗೆಯುವ. ಫಿಫ್ತ್ ಸೆಮ್ ಆಫ್ ಇದು ಡಿಗ್ರಿ. ಯಾವ ಡಿಗ್ರಿ? BA ನಲ್ಲಿ ನಂದು ಜರ್ನಲಿಸಮ್, ಆಪ್ಷನಲ್ ಸಂಸ್ಕೃತ್, ಸೈಕಾಲಜಿ ತಗೊಂಡಿದ್ದು. ಸಿಕ್ಸ್ತ್ ಸೆಮ್ ತೆಕ್ಕೊಂಡೆ. ಆಮೇಲೆ ಈಗ MSc ಇದು ಆಯ್ತಾ, ಪೋಸ್ಟ್ ಗ್ರಾಜುಯೇಷನ್. ಅಲ್ಲಿ MSc ಅಂತ ಯಾಕೆ ಅಂತಂದ್ರೆ ಸೈಕಾಲಜಿ ಇಸ್ ಕನ್ಸಿಡರ್ಡ್ ಆಸ್ ಸೈನ್ಸ್ ಸಬ್ಜೆಕ್ಟ್ ಅಲ್ವಾ. ಸೊ ಫಸ್ಟ್ ಸೆಮ್ದು ನನ್ನ ಹತ್ರ 2 ಇದೆ, ಯಾಕಂದ್ರೆ ಅವರು ಕೊಟ್ಟಿಲ್ಲ ಅನ್ಕೊಂಡು ಏನೋ ಗೊತ್ತಿಲ್ಲ ನಂಗೆ ಏನಕ್ಕೆ ಹೀಗಾಯ್ತು ಅಂತ. ಒರಿಜಿನಲ್ 2 ಇದೆ, 2 ಸತಿ ಕೊಟ್ಟಿದ್ರು. ಆಕ್ಚುಲಿ ಬರ್ತೋದು ಯಾಕೆ ಅಂತ ಅನ್ಬಿಟ್ಟು ಏನು ಕರೆಕ್ಷನ್ಸ್ ಇರ್ಲಿಲ್ಲ, ಏನಿಲ್ಲ. ಏನು 2 ಇದೆ ಒರಿಜಿನಲ್ ಫಸ್ಟ್ ಸೆಮ್ದು. ಸೆಕೆಂಡ್ ಸೆಮ್ದು 1 ಇದೆ. ಮಿಕ್ಕಿದೆಲ್ಲ ಒಂದೇ ಸರ್ಟಿಫಿಕೇಟ್ ನಾನು ಎಲ್ರಿಗೂ ಕೊಡೋದು. ಓಕೆ. ಸೆಕೆಂಡ್ ಸೆಮ್ದು MSc ಸರ್ಟಿಫಿಕೇಟ್ ತಕೊಂಡೆ. ಈಗ ಥರ್ಡ್ ಸೆಮ್ದು MSc ಸರ್ಟಿಫಿಕೇಟ್. ಅದಾದ ನಂತರ ಫೋರ್ತ್ ಸೆಮ್ದು ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದು ನಾನು ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಫೋರ್ತ್ ಸೆಮ್ ಅದು ಆಕ್ಚುಲಿ ಅದನ್ನ ನಾನು ತಗೊಳ್ಳೇಬೇಕು, ಗೊತ್ತಿಲ್ಲ ಏನಂತ. ಎಲ್ಲ ಕೆಲಸ ಆದ್ಮೇಲೆ ಹೇಳ್ತೀನಿ. ಓಕೆನಾ. ಇದು ಬಂದು B.Ed ಫಸ್ಟ್ ಸೆಮ್ದು. ಓಕೆನಾ. ಇದು ಕೂಡ B.Ed ಫಸ್ಟ್ ಸೆಮ್ದು. ಒಂದೇ ಒಂದು ಪೇಪರ್ ರಿಅಪಿಯರ್ ಇತ್ತು, ಹಾಗಾಗಿ ಬಟ್ ಯಾವ್ದು ಇದುವರೆಗೂ ರಿಅಪಿಯರ್ ಇರಲಿಲ್ಲ, ಅದು ಬಿಟ್ರೆ. ಓಕೆನಾ. ಇದು ಸೆಕೆಂಡ್ ಸೆಮ್ದು. ಸೊ ಇದು ಕೂಡ A+. ಇದಾದ ನಂತರ ಸಂಸ್ಕೃತ್ ಒಂದು ಎಕ್ಸಾಮ್ ಬರ್ದಿದ್ದೆ ಅವಾಗ ಸ್ಕೂಲ್ಗೆ ಹೋಗುವಾಗ, ಪ್ರಥಮ ಸಂಸ್ಕೃತ್. ಅದಾದ ನಂತರ ಇದು ಬಂದು ಅಂದ್ರೆ ಇದೆಲ್ಲ ಮೇನ್ ಸರ್ಟಿಫಿಕೇಟ್ಸ್ ಇದೆ, ಇಂಪಾರ್ಟೆಂಟ್ ಸರ್ಟಿಫಿಕೇಟ್ಸ್ ಎಲ್ಲ ತೆಗೆದ್ಬಿಡ್ತೀನಿ ಇದರಿಂದ. ಇದ್ರಲ್ಲಿ ಬರೀ ಜೆರಾಕ್ಸ್ ಇಟ್ಕೊಳ್ತೀನಿ ಈ ಒಂದು ಫೈಲ್ ನಲ್ಲಿ. ಇದು ಬಂದು BA ಸರ್ಟಿಫಿಕೇಟ್, ಮೇನ್ ಸರ್ಟಿಫಿಕೇಟ್. ಓಕೆನಾ. ಅದೆಲ್ಲ ಆಗ್ಲೇ ತೋರಿಸಿದ್ದು ಸೆಮಿಸ್ಟರ್ ವೈಸ್. ಇದು ಮೇನ್ ಸರ್ಟಿಫಿಕೇಟ್ BAದು, ಡಿಗ್ರಿದು. ಇದು MSc ಮಾಸ್ಟರ್ ಆಫ್ ಸೈನ್ಸ್ ಸೈಕಾಲಜಿಕಲ್ ಕೌನ್ಸಿಲಿಂಗ್. ಓಕೆನಾ. ಸೊ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ತೋರಿಸಿ ಚೆಕ್ ಮಾಡಿ ಯಾವ್ಯಾವ್ದೆಲ್ಲ ಅಂತ. ಈಗ ಇದು ಬಂದು ಜೂನಿಯರ್ ಕರ್ನಾಟಕ ಅಲ್ಲಿ ಏನು ಹಾಕಿ ಹೋದಂಗಾಯ್ತು. ಕರ್ನಾಟಕ ಮ್ಯೂಸಿಕ್ ಜೂನಿಯರ್ ಗ್ರೇಡ್ ವೋಕಲ್ ಅಮ್ಮ ಹೇಳ್ಕೊಟ್ಟಿದ್ದು ಸಂಗೀತದ ಎಕ್ಸಾಮು. ಭರತನಾಟ್ಯಕ್ಕೂ ಸೇರ್ಕೊಳ್ತೀನಿ ಅಂತಂದೆ. ಜಸ್ಟ್ ಐ ಥಿಂಕ್ 1 ವರ್ಷಕ್ಕೆ ನಾನು ಜೂನಿಯರ್ ಎಕ್ಸಾಮ್ ಕೂಡ ಕಟ್ತೆ, 1 ವರ್ಷದಲ್ಲಿ ಕಲ್ತ್ಬಿಟ್ಟು.
2013 ಸೇರ್ಕೊಂಡಿದ್ದು 14 ಎಕ್ಸಾಮ್ ಬರ್ದಿತ್ತು. ಯಾವ್ದು ಭರತನಾಟ್ಯ ಜೂನಿಯರ್. ಇದು ಬಂದು ಕಾಂಪಿಟೇಷನ್ ಏನೋ ಇತ್ತು NMKRV ಕಾಲೇಜ್ ಡಿಗ್ರಿ ಓದುವಾಗ, ಎಸ್ಎ ಕಾಂಪಿಟೇಷನ್. ಓಕೆನಾ, ಅದರಲ್ಲಿ ಇಂಟರ್ ಕಾಲೇಜ್ ಬಂದಿತ್ತು, ಇಂಟ್ರಾ ಕಾಲೇಜ್ ಬಂದಿತ್ತು. ಸೊ ಅದರದ್ದು 2 ಸರ್ಟಿಫಿಕೇಟ್ ಇದೆ. ಅದಾದ ನಂತರ ಇದು NCC 2 ತೆಗೆದ್ಬಿಡ್ತೀನಿ ಸರ್. ಬಿ ಸರ್ಟಿಫಿಕೇಟ್ ಮತ್ತೆ ಸಿ ಸರ್ಟಿಫಿಕೇಟ್ 2 ತೆಗಿತಾ ಇದ್ದೀನಿ. ಓಕೆನಾ. ಇನ್ನ ಕ್ಯಾಂಪ್ ಹೋಗಿದ್ದು, NCC ಕ್ಯಾಂಪ್ ಹೋಗಿದ್ದು 2 ಸರ್ಟಿಫಿಕೇಟ್ಸ್ ಗಳು ತೆಗಿತಾ ಇದ್ದೀನಿ. ಇದು ಕಂಪಲ್ಸರಿ ಇತ್ತು ಕ್ಯಾಂಪ್. ಅದಾದ ನಂತರ ಇದು ಆಪ್ಷನಲ್ ಸಂಸ್ಕೃತ್ ಒಂದು ಸರ್ಟಿಫಿಕೇಟ್ ಬಂದಿತ್ತು. ಚೆನ್ನಾಗಿ ಇದು ಯಾವ್ದು ಗೊತ್ತಾ, ಸೆಕೆಂಡ್ ಸೆಮ್ ಅಲ್ಲಿ ಆಪ್ಷನಲ್ ಸಂಸ್ಕೃತ್ ಸೆಕ್ಯೂರ್ಡ್ ಹೈಯೆಸ್ಟ್ ಮಾರ್ಕ್, ಹೆಚ್ಚು ಅಂಕಗಳು ಗಳಿಸಿದ್ದಕ್ಕೆ ಸಂಸ್ಕೃತದಲ್ಲಿ ಇದೊಂದು ಸರ್ಟಿಫಿಕೇಟ್ ಬಂದಿತ್ತು. ಒಂದು 100 ರೂಪಾಯಿ ಕೂಡ ಕೊಟ್ಟಿದ್ರು ಇದ್ರ ಜೊತೆ. ಅದು ಒಂದ್ ರೀತಿ ಡಿಸೈನ್ ಇರುವಂತ 100 ರೂಪಾಯಿ. ಅದ್ರಲ್ಲಿ ಎಲೆಗಳೆಲ್ಲ ಇತ್ತು ಆಯ್ತಾ, ಕಲರ್ಫುಲ್ ಎಲೆಗಳು. ಆ ಒಂದು 100 ರೂಪಾಯಿ ಹಾಗೆ ಇಟ್ಕೊಂಡಿದ್ದೀನಿ. ಐ ಥಿಂಕ್ ಇದ್ರಲ್ಲಿ ಇಲ್ಲ, ಅದು ಬೇರೆ ಯಾವ್ದ್ರಲ್ಲೂ ಇದೆ, ತೋರಿಸ್ತೀನಿ ಒಂದ್ಸತಿ ನಿಮ್ಗೆ. ಇದು ಕೂಡ ಒಂದು ಸೆಮಿನಾರ್ ಆಯ್ತಾ, ಇದು ಸ್ಟೇಟ್ ಲೆವೆಲ್ ಇಂಟರ್ ಡಿಸಿಪ್ಲಿನರಿ ಸೆಮಿನಾರ್ ಅಟೆಂಡ್ ಮಾಡಿದ್ದು. ದಿಸ್ ಇಸ್ ಆಲ್ಸೋ ಸಂಸ್ಕೃತ್. ಓಕೆನಾ. ಸಂಸ್ಕೃತ್ ಕಲ್ತಿದ್ದು ಒಂದ್ ರೀತಿ ಒಳ್ಳೇದಾಯ್ತು, ಜೊತೆಗೆ ಜರ್ನಲಿಸಂ ಆಗಿರೋದ್ರಿಂದ ನನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಜರ್ನಲಿಸಂ NDTV ಒಂದ್ ಯಾವ್ದೋ ಸೆಮಿನಾರ್ ಇತ್ತು, ಅದು ಕೂಡ ಅಟೆಂಡ್ ಮಾಡಿದ್ದೆ. ಸೊ ಟಿವಿ ಪ್ರೊಡಕ್ಷನ್ ಕೂಡ ಸರ್ಟಿಫಿಕೇಟ್ ಇದೆಲ್ಲ ತೋರಿಸಿದ್ರೆ ಆಯ್ತು. ಐ ಥಿಂಕ್ 10 ತೋರಿಸಿದೀನಿ, ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ. ಸೊ ಇದು ಟಿವಿ ಪ್ರೊಡಕ್ಷನ್ ಸರ್ಟಿಫಿಕೇಟ್. ಓಕೆನಾ. ಜೊತೆಗೆ ಇದು ಬಂದು ಇಂಗ್ಲಿಷ್ ಬೇಸಿಕ್ ಲೆವೆಲ್ ಅಂತ ಅಂದ್ಬಿಟ್ಟು ಅಮನಿ ಕಾಲೇಜ್ ಮಲ್ಲೇಶ್ವರಂ ಅಲ್ಲಿ ಕೊಟ್ಟಿದ್ದಂಥದ್ದು. ಅದಾದ ನಂತರ ವಿವೇಕಾನಂದ ಜಯಂತಿ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಒಂದು ಸರ್ಟಿಫಿಕೇಟ್, ಇದು ಕೂಡ ಅಮನಿ ಕಾಲೇಜ್. ಬಟ್ ನಾನು NMKRV ಡಿಗ್ರಿನಲ್ಲಿ ಇದ್ದು ಡಿಗ್ರಿ ಮಾಡುವಾಗ ಅಮನಿ ಕಾಲೇಜ್ ಹೋಗಿದ್ದಾಗ ಕೊಟ್ಟಂತ ಸರ್ಟಿಫಿಕೇಟ್. ಓಕೆನಾ. ಸಣ್ಣ ಪುಟ್ಟ ಸರ್ಟಿಫಿಕೇಟ್ ಗಳನ್ನು ಒಂದ್ ರೀತಿ ಖುಷಿ ನಂಗೆ ಇದೆಲ್ಲ ಇಟ್ಕೊಳ್ಬೇಕಂದ್ರೆ. ಸ್ಕೂಲ್ದು ಇದು ಕೊಲಾಜ್ ಏನೋ ಇತ್ತು, ರೀಜನಲ್ ಲೆವೆಲ್ ಅಲ್ಲಿ ಒಂದು ಪ್ರೈಸ್ ಬಂದಿತ್ತು, ಡಿವಿಷನಲ್ ಲೆವೆಲ್ ಅಲ್ಲಿ ಕೂಡ ಸೆಕೆಂಡ್ ಪ್ರೈಸ್ ಬಂದಿತ್ತು. ಸೊ ಇದು ಬಂದು 8th ಸ್ಟ್ಯಾಂಡರ್ಡ್ ಇರುವಾಗ. ಸೊ ಸ್ಕೂಲ್ ಅದು ಖುಷಿ ಒಂಥರ ಇದೆಲ್ಲ ನೋಡಕ್ಕೆ. ಮತ್ತೆ ಇದು ಕಂಪ್ಯೂಟರ್ ಆಯ್ತಾ, ಕಂಪ್ಯೂಟರ್ದು ಕೆಲವೊಂದಷ್ಟು ಸರ್ಟಿಫಿಕೇಟ್, ಇನ್ನು ಬೇಕಾದಷ್ಟು ಸರ್ಟಿಫಿಕೇಟ್ಗಳಿದೆ. ಅದು ಅಮ್ಮ ಇಟ್ಟಿದ್ದಾರೋ ಅಥವಾ ಇವಾಗ ಗೊತ್ತಿಲ್ಲ, ಇಟ್ಟಿರ್ಬೋದು ಅನ್ಕೊಳ್ತೀನಿ. ತುಂಬಾ ಸರ್ಟಿಫಿಕೇಟ್ಗಳಿದೆ. ಆಕ್ಚುಲಿ ಎಂತಂದ್ರೆ ನಾನು ಸ್ಕೂಲ್ ಓದುವಾಗ LKG ಇಂದ ಹಿಡಿದು ಸ್ಕೂಲ್ 10th ವರ್ಗು ಮಾರ್ಕ್ಸ್ ಕಾರ್ಡ್ಗಳು ಇರುತ್ತಲ್ವಾ, ಅದೆಲ್ಲ ಎಲ್ಲಿ ಹೋಯ್ತಪ್ಪ, ಇಟ್ಟಿರ್ಬೋದು. ನನ್ಗಂತೂ ಸಿಟಿಯಲ್ಲಿ ಸದ್ಯ ಅಟ್ಲೀಸ್ಟ್ ಇದಾಗೂ ಇದೆ ಅಲ್ವಾ, ಅದೇ ನೆನಪು. ಸೊ ಇದು ಬಂದು ಇದು ಏನದು ಅಮ್ಮ ಕರ್ಕೊಂಡು ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್ ಅಂತ ಅಂದ್ಬಿಟ್ಟು ಆರ್ಟ್ ಆಫ್ ಹ್ಯುಮ್ಯಾನಿಟಿ ಫ್ರೀಡಮ್ ಪಾರ್ಕ್ ಅಲ್ಲಿ ಇದ್ದಿದ್ದಂಥದ್ದು, ಸಂಗೀತದ ರಿಲೇಟೆಡ್. ಇಲ್ಲೊಂದಿದೆ, ಇದನ್ನ ತೋರಿಸೋ ಅವಶ್ಯಕತೆ ಇಲ್ಲ. ಓಕೆನಾ. ದಿಸ್ ಇಸ್ ಮ್ಯಾರೇಜ್ ಸರ್ಟಿಫಿಕೇಟ್. ಐ ಡೋಂಟ್ ವಾಂಟ್ ಟು ಶೋ ದಿಸ್, ನಾಟ್ ನೆಸೆಸರಿ. ಒರಿಜಿನಲ್ ಮ್ಯಾರೇಜ್ ಸರ್ಟಿಫಿಕೇಟ್. ಸೊ ಯಾಕೆ ಬೇಕದು, ಆಯ್ತು, ಇದೂನು ಆಯ್ತು, ಡಿವೋರ್ಸ್ ಆಗಿದೆ, ಎಲ್ಲ ಆಗಿದೆ, ಇನ್ನು ಯಾಕೆ ಬೇಕದು. ಬಟ್ ಇಟ್ಟಿರ್ಬೇಕಲ್ಲ ದಾಖಲೆಗೆ, ದಟ್ ಇಸ್ ಒರಿಜಿನಲ್, ಅದಕ್ಕೇನೆ. ಸೊ ಇದು ಬಂದು ನನ್ನ ಫಸ್ಟ್ ಸ್ಕೂಲ್ ನಲ್ಲಿ ಫಸ್ಟ್ ಸರ್ಟಿಫಿಕೇಟ್ ಅಮ್ಮ ಮಾಡಿಸಿರುವಂತದ್ದು. LKG ನಾನಿದ್ದಾಗ ಫಸ್ಟ್ ಲ್ಯಾಮಿನೇಷನ್ ಮಾಡಿಸ್ಬಿಟ್ಟಿದ್ದಾರೆ ನೋಡಿ, ಅಮ್ಮ ಮಾಡಿಸಿದ್ರು. ಇದು ಬಂದು ಡ್ರಾಯಿಂಗ್ ಗೆ ಬಂದಿದ್ದಂಥದ್ದು, 3rd ಪ್ರೈಸ್ ಬಂದಿದೆ ಡ್ರಾಯಿಂಗ್ ಅಲ್ಲಿ LKG ನಲ್ಲಿ. ಸೊ ಎಷ್ಟು ಒರಿಜಿನಲ್ ಸರ್ಟಿಫಿಕೇಟ್ಸ್, ಇನ್ನೊಂದಷ್ಟು ಒರಿಜಿನಲ್ ಸರ್ಟಿಫಿಕೇಟ್ ಗಳಿವೆ. ಅದು ಮನೆಯಲ್ಲಿ ಇಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ, ಇಟ್ಟಿರಬಹುದು, ನೋಡೋಣ ಏನಂತ. ಅವಾಗೆಲ್ಲ GKಗೆಲ್ಲ ಇಷ್ಟೊಂದು ಸರ್ಟಿಫಿಕೇಟ್ ಗಳು ಕೊಡ್ತಾ ಇದ್ರು ವರ್ಷಕ್ಕೂ, ಜನರಲ್ ನಾಲೆಜ್ ಎಕ್ಸಾಮ್ ಅಂತ ಅಂದ್ಬಿಟ್ಟು, ಆಲ್ ಇಂಡಿಯಾ GK ಅಂತ ಅಂದ್ಬಿಟ್ಟು. ಅದೆಲ್ಲ ಎಲ್ಲಿಗೂ ಗೊತ್ತಿಲ್ಲ. ಅದಾದ್ಮೇಲೆ RPC ಒಟ್ಟು ಯೂನಿಕ್ ಇಂಗ್ಲಿಷ್ ಅಲ್ಲಿ ಪ್ರತಿ ಸತಿ ಟೆಸ್ಟ್ ಇರುತ್ತಲ್ಲ, ಯೂನಿಟ್ ಟೆಸ್ಟ್ ಅಲ್ಲಪ್ಪ, ಏನದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಟೆಸ್ಟ್, ಈ ತರ ಎಲ್ಲ ಇರುತ್ತಲ್ಲ ಮಾಮೂಲಿ. ವರ್ಷಕ್ಕೂ ಎಕ್ಸಾಮ್ದು ಸರ್ಟಿಫಿಕೇಟ್ ಎಲ್ಲ ಏನಂತಾರೆ, ಮಾರ್ಕ್ಸ್ ಕಾರ್ಡ್ ಕೊಡ್ತಾರಲ್ವಾ ಪ್ರತಿ ವರ್ಷ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಎಲ್ಲ ಪಾಸ್ ಆದ್ಮೇಲೆ ಮಾರ್ಕ್ಸ್ ಕಾರ್ಡ್ ಕೊಡುವಂಥದ್ದು, ಮತ್ತೆ ಫಸ್ಟ್ ರೌಂಡ್ ಟೆಸ್ಟ್, ಸೆಕೆಂಡ್ ರೌಂಡ್ ಟೆಸ್ಟ್, ಅದೆಲ್ಲ ಇತ್ತಪ್ಪ. ಅದ್ ನಂಗೆ ಚೆನ್ನಾಗಿ ನೆನಪಿದೆ, ಯಾವ ತರ ಇತ್ತು, ಯಾವ ಪ್ಯಾಟರ್ನ್ ಅಲ್ಲಿ ಇತ್ತು ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ ಅಂತ. ಮನೆಯಲ್ಲಿ ಸೈನ್ ಮಾಡಿಸ್ಕೊಂಡು ಬರ್ಬೇಕಾಗಿತ್ತು, ವಾಪಸ್ ಅವ್ರು ಇಟ್ಕೊಳ್ತಿರೋ, ಕೊನೆಗೆ ನಮಗ್ ಕೊಡ್ತಾ ಇದ್ರು. ಎಲ್ಲ ನೆನಪಿದ್ಯಾ? 90s ಕಿಡ್ಸ್ಗೆ ಗೊತ್ತಿರುತ್ತೆ, ನ್ಯೂ ಕೇಂಬ್ರಿಡ್ಜ್ ಸ್ಕೂಲ್ ಅಲ್ಲಿ ಓದವ್ರಿಗೆ ನಮ್ಗೆ ಯಾವ ತರ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ರು ಅಂತ. ಸೊ ಆ ಸರ್ಟಿಫಿಕೇಟ್ಸ್ ಎಲ್ಲ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಮನೆಯಲ್ಲಿ ಇದ್ದಾಗ್ಲೂ ಇತ್ತೀಚೆಗೆ ಅದೇನು ಕಾಣ್ಲಿಲ್ಲ, ನಾನು ಅಮ್ಮನ್ ಕೇಳಿಲ್ಲ. ಅದೆಲ್ಲ ಅವಾಗಿಂದು ಎಲ್ಲಿ ಹೋಯ್ತಪ್ಪ, 5th ಸ್ಟ್ಯಾಂಡರ್ಡ್, 6th, 7th ಅದೆಲ್ಲ ಎಲ್ಲಿ ಹೋಯ್ತೋ ಗೊತ್ತಿಲ್ಲ.
ನಮ್ದು 8th 9th 10th ಕೂಡ ಇಲ್ಲಿ ಮೇನ್ ಬಿಲ್ಡಿಂಗ್ ಅಂದ್ರೆ ನಮ್ಮ ಒಂದು ಬೆಂಗಳೂರಲ್ಲೇನೆ ನಮ್ದು ಸ್ಕೂಲ್ ಹೆಸರು ನ್ಯೂ ಕೇಂಬ್ರಿಡ್ಜ್. ಅಲ್ಲಿ ವಿಜಯನಗರಲ್ಲಿ ಅಲ್ಲಿ ಕೊಡ್ತಾ ಇದ್ದ ಸರ್ಟಿಫಿಕೇಟ್ಗಳು ಒಂದ್ ರೀತಿ ಬೇರೆ ತರ ಇತ್ತು. ಅಂದ್ರೆ ವೈಟ್ ಕಲರ್, ಅವಾಗ ಟ್ರೈಮಿಸ್ಟರ್ ಅಂತ ಏನೋ ಬಂದಿತ್ತು, 3 ತಿಂಗಳಿಗೆ ಒಂದ್ಸತಿ ಎಕ್ಸಾಮ್ ಅಂತ ಬಂದಿತ್ತಪ್ಪ ಅವಾಗ 8th 9th 10th ಟೈಮ್ ಅಲ್ಲಿ. ಅದು ಕೂಡ ನನ್ನ ಹತ್ರ ಇಲ್ಲ ಇವಾಗ. ಅದೆಲ್ಲ ಅಮ್ಮ ಪ್ರಿಸರ್ವ್ ಮಾಡಿರ್ಬೇಕು ಅಂತ ಅನ್ಕೊಳ್ತೀನಿ, ಗೊತ್ತಿಲ್ಲ. ಸೊ ಈಗ ಹೊಸ ಒಂದು ಫೈಲ್ಗೆ ಹಾಕುವ ಸಮಯ. ಈ ಫೈಲ್ ಎಲ್ಲಿ ತಗೊಂಡೆ, ಎಷ್ಟು ಕೊಟ್ಟೆ, ಎಲ್ಲವನ್ನೂ ಕೂಡ ವಿಡಿಯೋಸ್ ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಚೆಕ್ ಮಾಡಿ ಖಂಡಿತವಾಗ್ಲು. ಓಕೆನಾ? ಈ ಒಂದು ಸಾರಿ, ಸರಿ, ಈ ಫೈಲ್ಗೆ ಎಷ್ಟು ದುಡ್ಡು ಕೊಟ್ಟೆ, ಏನು ಇದರ ಒಂದು ಸ್ಪೆಷಾಲಿಟಿ ಏನು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ, ಚೆಕ್ ಮಾಡಿ ನನ್ನ ಒಂದು ವಿಡಿಯೋಸ್ ಅಲ್ಲಿ. ಓಕೆನಾ? ಕಲರ್ ಕೂಡ ಚೆನ್ನಾಗಿದೆ. ಸೊ ಈ ಫೈಲ್ಗೆ ಇವಾಗ ಇದನ್ನೆಲ್ಲ ಹಾಕ್ತೀನಿ. ಸೊ ಒಂದೊಂದಾಗಿ ಹಾಕೋಣ. ಮೊದಲನೇದಾಗಿ SSLC ಸರ್ಟಿಫಿಕೇಟ್ ಹಾಕ್ತಾ ಇದ್ದೀನಿ. ಓಕೆನಾ? ಅದಾದ ನಂತರ ಒಂದು ಶೀಟ್ ಹೀಗೆ ಟರ್ನ್ ಮಾಡಿದೆ. ಫಸ್ಟ್ ಸೆಮ್ದು ಹಾಕ್ತಾ ಇದ್ದೀನಿ. ಆಕ್ಚುಲಿ ಬಟರ್ ಪೇಪರ್ ಇಟ್ಬಿಟ್ಟು ಹಾಕಿದ್ರೆ ಒಳ್ಳೇದು, ಬಟ್ ಇವಾಗ ನನ್ನ ಹತ್ರ ಬಟರ್ ಪೇಪರ್ ಇಲ್ಲ. ಬಟ್ ಇದೇನು ಪ್ರಿಂಟ್ ಹೋಗಲ್ಲ ಇದ್ರಲ್ಲಿ ಅಂತ ಅವ್ರು ಹೇಳಿದ್ದಾರೆ, ಹಾಗಾಗಿ ಗ್ಯಾರಂಟಿ ಕೊಟ್ಟಿದ್ದಾರೆ, ನೋಡ್ಬೇಕೇನಂತ ಹೇಳಿ. ಓಕೆ, ಬಟ್ ಡಿಫ್ರೆನ್ಸ್ ಇದೆ ಮಾತ್ರ, ಈ ಕವರ್ಗೂ ಹಳೆ ಫೈಲ್ ಕವರ್ಗೂ ಡಿಫ್ರೆನ್ಸ್ ಇದೆ ಮಾತ್ರ. ನೋಡೋಣ ಏನಾಗುತ್ತೆ. ಸೆಕೆಂಡ್ ಸೆಮ್ದು ಕೂಡ ನೆಕ್ಸ್ಟ್ ಹಾಕ್ತಾ ಇದ್ದೀನಿ. ಜರ್ನಲಿಸಂ, ಸಂಸ್ಕೃತ್, ಆಪ್ಷನಲ್ ಸಂಸ್ಕೃತ್ ಮತ್ತು ಸೈಕಾಲಜಿ ಇದ್ದಿತ್ತು ಅವಾಗ ನಮಗೆ. ಓಕೆ, ಕವರ್. ನೆಕ್ಸ್ಟ್ ಥರ್ಡ್ ಸೆಮ್ದು ಹಾಕ್ತಾ ಇದ್ದೀನಿ. ಓಕೆನಾ? ಥರ್ಡ್ ಸೆಮಿಸ್ಟರ್ ಹಾಕ್ತಾ ಇದ್ದೀನಿ. ಈಗ ಫೋರ್ತ್ ಸೆಮ್ ಹಾಕುವ. ಸದ್ಯ ಇವತ್ತಲ್ಲಿ ಒಂದ್ ಕೆಲಸ ಮುಗಿಸ್ಕೊಳ್ತಾ ಇದೀನಲ್ಲ, ಎಷ್ಟು ದಿವಸ ಅನ್ಕೊಳ್ತಾ ಇದ್ದೆ, ಆಲ್ಮೋಸ್ಟ್ 1 ವೀಕ್ ಮೇಲಾಯ್ತು. ಸೊ 5th ಸೆಮ್ ಹಾಕ್ತಾ ಇದೀನಿ. 6th ಸೆಮಿಸ್ಟರ್ಸ್ ಇರುತ್ತೆ ಅಲ್ವಾ, 5th ಆಯ್ತು, 6th ಸೆಮಿಸ್ಟರ್ ಹಾಕೊಳ್ತಾ ಇದ್ದೀನಿ. ಅಷ್ಟು ಮನೆಯಲ್ಲ ಓದಿಸಿದಾರಲ್ವಾ, ಹಾಗಾಗಿ ಹುಷಾರಾಗಿ ಇಟ್ಕೊಳ್ಬೇಕು ನಾವು ಮಕ್ಕಳಾದವರು. ಓಕೆ, 6th ಒನ್ ಆಯ್ತು. ಈಗ MS ಇದು ಫಸ್ಟ್ ಸೆಮ್, ಐ ಥಿಂಕ್ ಫಸ್ಟ್ ಸೆಮ್ 2 ಇದೆ ಅಲ್ವಾ, 2 ಸೇರಿಸಿ ಒಟ್ಟಿಗೆನೆ ಜಸ್ಟ್ ಇನ್ಕ್ಲೂಡಿಂಗ್ ಹೋಗುತ್ತೇನೆ ಹಾಕ್ತಾ ಇದೀನಿ. ಈಗ ಟರ್ನಿಂಗ್ ದಿ ಕವರ್. ಲೆಟ್ಸ್ ಸೆಕೆಂಡ್ ಸೆಮಿಸ್ಟರ್. ಓಕೆನಾ? ಆಯ್ತು. ಈಗ ಥರ್ಡ್ ಸೆಮಿಸ್ಟರ್ ನೆಕ್ಸ್ಟ್ ಬೇಗ ಕೆಲಸ ಮುಗಿಸುವ. ಥರ್ಡ್ ಸೆಮಿಸ್ಟರ್ ಆಯ್ತು. ಈಗ 4th ಸೆಮಿಸ್ಟರ್ ಹಾಕ್ತಾ ಇದ್ದೀನಿ. 4th ಸೆಮಿಸ್ಟರ್, ಇದು 4th ಸೆಮ್ದು. ನೆಕ್ಸ್ಟ್ 4th ಸೆಮ್ ಹಾಕ್ತಾ ಇದೀನಿ. ಓಕೆನಾ? ಇವಾಗ ಎಸ್, ಈಗ 5th ಸೆಮಿಸ್ಟರ್ ಇರುತ್ತೆ. ಓನ್ಲಿ 2 years ಅಲ್ವಾ, 4 semesters. ಓಕೆ, ಈಗ B.Ed ಇದು ಫಸ್ಟ್ ಸೆಮ್. ಐ ಥಿಂಕ್ ಫಸ್ಟ್ ಸೆಮ್ 2 ಇರುತ್ತೆ. ಸೊ 2 ಕೂಡ ಹಾಕ್ತಾ ಇದ್ದೀನಿ. ಐ ಥಿಂಕ್ 2 ಒಂದ್ರಲ್ಲೇ, ಐ ಮೀನ್ ಇಲ್ಲೇ ಹಾಕ್ತೀನಿ. ಓಕೆನಾ? ಈಗ ನೋಡಿ, ಈ ತರ ಇದೆ ಅಲ್ವಾ, ಇಲ್ಲಿ ಫಸ್ಟ್ ಸೆಮ್ B.Ed ಹಾಕಿದೀನಿ. ಇದ್ರ ಮೇಲ್ಗಡೆನೆ ಫಸ್ಟ್ ಸೆಮ್ ಇನ್ನೊಂದು ಪೇಪರ್ ಇತ್ತಲ್ವಾ, ಅದು ಕೂಡ ಇಲ್ಲೇ ಬೇಡ ಅಂತ ಈ ಕಡೆನೆ ಹಾಕೋಣ. ಏನ್ ಮಾಡುದು? ಇಲ್ಲೇ ಹಾಕೋಣ. ಬೇಡ, ನಾನು ಇಲ್ಲೇ ಹಾಕೋಣ ಅನ್ಕೊಂಡೆ. ಪ್ರೀವಿಯಸ್ ಫೈಲ್ ಯಾವ ಆರ್ಡರ್ ಅಲ್ಲಿ ಇಟ್ಟಿದ್ದು ಅದೇ ಆರ್ಡರ್ ಅಲ್ಲಿ ಇಡ್ತೀನಿ. ಯಾಕಂದ್ರೆ ಇಲ್ಲಿ ಫಸ್ಟ್ ಸೆಮ್ ಈ ಕಡೆ ಸೆಕೆಂಡ್ ಸೆಮ್ ಬಂದ್ರೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಫಸ್ಟ್ ಸೆಮ್ 2 ಸರ್ಟಿಫಿಕೇಟ್ ಈ ಕಡೆ ಹಾಕೋಣ ಅನ್ಕೊಂಡೆ. ಬೇಡ, ಹಿಂಗೆ ಹಾಕ್ತೀನಿ. ಯಾಕಂದ್ರೆ ಪ್ರಥಮದ ಒಂದಿದೆಯಲ್ಲ ಸಂಸ್ಕೃತ, ಅದು ಒಂದ್ ಸಿಂಗಲ್ ಸರಿ ಇರುತ್ತೆ. ಯೂಶಲಿ ಎಲ್ಲ ಒಂದ್ ಆರ್ಡರ್ ಅಲ್ಲಿ ಬರ್ತಾ ಇದೆ. ಆಯ್ತಾ? ಹೇಳ್ತೀನಿ ಏನಕ್ಕೆ, ಅದು ಕೊನೆಗೆ ಗೊತ್ತಾಗುತ್ತೆ. ಸೊ ಇವಾಗ ಟರ್ನ್ ಮಾಡಿದೆ ಶೀಟ್. ಈಗ ಸೆಕೆಂಡ್ ಸೆಮ್ ಹಾಕ್ತಾ ಇದ್ದೀನಿ. ಓಕೆನಾ? ಈಗ ಪ್ರಥಮ ನೋಡಿ, ಇದೊಂದಿದೆ ಅಲ್ವಾ, ಇದು ಇಲ್ಲಿ ಸಿಂಗಲ್ಗೆ ಕರೆಕ್ಟ್ ಆಗುತ್ತೆ. ಇನ್ ನೆಕ್ಸ್ಟ್ ಎಲ್ಲ ಡಬಲ್ ಇದೆ, ಅದಕ್ಕೋಸ್ಕರ ಇದು ಪ್ರಥಮ ಒಂದು ಹಾಕ್ತೀನಿ. ಎಷ್ಟೊಂದು ಕೆಲವೊಂದು ಡಬಲ್ ಇವೆ ಇವಾಗ, ಹಾಗಾಗಿ
ಇದು BA ತರ ಹಾಕಿದ್ದು ಒಳ್ಳೇದಾಯ್ತು. ಈಗ ನೋಡಿ ಇದು ಡಬಲ್, ಈ ಕಡೆ ಒಂದ್ ಕಡೆ BAದು MSc ಡಿಗ್ರಿ ಸರ್ಟಿಫಿಕೇಟ್ಸ್ ಒಂದೇ ಶೀಟ್ ಒಂದೇ ಪೇಜ್ ನಲ್ಲಿ ಬಂದಂಗೆ ಆಗತ್ತೆ. ಹಾಗಾಗಿ ನೋಡಿ, ಹಾಗಾಗಿ ಡಬಲ್ ಡಬಲ್ ಆಗತ್ತೆ. ಸೊ ನೆಕ್ಸ್ಟ್ ಕೂಡ ಡಬಲ್ ಡಬಲ್ ಇದೆ, ಅದೇನಂತ ಹೇಳ್ತೀನಿ ನಿಮ್ಗೆ. ಅಥವಾ ನಿಮ್ಗೆ ಗೊತ್ತಿದ್ರೆ ಆಲ್ರೆಡಿ ಗೆಸ್ ಮಾಡಿ. ಡಿಗ್ರಿ ಆದ್ಮೇಲೆ ಏನ್ ಹಾಕ್ತೀನಿ ಇವಾಗ ಅಂತ, ಐ ಮೀನ್ BA MSc ಆದ್ಮೇಲೆ ನೆಕ್ಸ್ಟ್ ಏನ್ ಗೆಸ್ ಮಾಡ್ತಾ ಇರಿ. ಸೊ ಇವಾಗ ಇದು ಬಂದು MSc, ಇದು ಮಾಸ್ಟರ್ ಆಫ್ ಸೈನ್ಸ್ ಸೈಕಾಲಜಿಕಲ್ ಕೌನ್ಸಿಲಿಂಗ್, ಇದು ಕೂಡ ಹಾಕೊಳ್ತಾ ಇದೀನಿ. ಇದೆಲ್ಲ ದುಡ್ಡು ಕೊಟ್ಬಿಟ್ಟೆಲ್ಲ ಎಷ್ಟೋ ಜನ ಏನಾದ್ರೂ ಡಿಗ್ರಿಗಳು ತಗೋಬಹುದು, ಏನಾದ್ರು ಮಾಡ್ಬೋದು. ಆದ್ರೆ ನಾವ್ ಅಷ್ಟು ವರ್ಷ ಒಂದು ಕನ್ಸಿಟ್ಕೊಂಡು ಓದಿರ್ತೀವಿ ಅಲ್ವಾ, ಮನೆಯಲ್ಲಿ ನಮ್ ತಾಯಿ ನೋಡ್ಕೊಳ್ಬೇಕು, ಸಾಕ್ಬೇಕು, ಅಥವಾ ಯಾರು ನಿಮ್ಮಲ್ಲಿ ಅಪ್ಪ ನೋಡ್ಕೋಬೇಕು ಅಥವಾ ಅಮ್ಮ ನೋಡ್ಕೋಬೇಕು, ಸಾಕ್ಬೇಕು, ಯಾರನ್ನೋ ಸಾಕ್ಬೇಕಂತ ಒಂದು ಹುರುಪಿಟ್ಕೊಂಡು ಅಷ್ಟು ಕಷ್ಟಪಟ್ಟು ಎಷ್ಟೋ ಒಂದು ಕೆಟ್ಟ ಪರಿಸ್ಥಿತಿ, ಒಂದು ಮಾನಸಿಕ ತೊಳೆಯಾಟಗಳ ಮಧ್ಯೆ, ಅಷ್ಟು ಕಷ್ಟಗಳ ಮಧ್ಯೆ ಓದಿರ್ತೀರಿ ಅಲ್ವಾ, ಅದಕ್ಕೆ ಬೆಲೆ ಕಟ್ಟಕ್ಕಂತೂ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ. ಅಂತಹ ಒಂದು ಮನಸ್ಸಿಟ್ಟು ಕಲಿತಂತಹ ಪಾಠಕ್ಕೆ, ಮನಸ್ಸಿಟ್ಟು ಕಲಿತಂತಹ ಅಕ್ಷರಕ್ಕೆ, ಕಷ್ಟ ಕಾಲದಲ್ಲೂ ಕೂಡ ನಾವು ಒಬ್ರಿಗೋಸ್ಕರ ನಾವು ಕನಸನ್ನ ಇಟ್ಕೊಂಡು ನಮ್ಮ ಪ್ರಾಣಕ್ಕಿಂತ ಹೆಚ್ಚು ಅಂತ ಅನ್ಕೊಂಡು ಒಬ್ರಿಗೋಸ್ಕರ ಓದ್ತೀವಲ್ವಾ, ಅದಕ್ಕೆ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ಎಷ್ಟೇ ಏನೋ ದುಡ್ಡು ಕೊಟ್ಟು ಡಿಗ್ರಿಗಳು ತಗೊಳ್ಬಹುದು ಅಥವಾ ಏನೋ ಬಿರುದುಗಳು ತಗೊಳ್ಬಹುದು, ಬಟ್ ಕಷ್ಟಪಟ್ಟು ಬೆವ್ರು ಸುರ್ಸಿ ಅಂತಂದ್ರೆ ನಾವೇನು ರೈತರ ತರ ಹೋಗಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡದೇ ಇರ್ಬೋದು. ಆದ್ರೆ ನಾವು ಆಚೆ ಓಡಾಡೋದಾಗಿರ್ಬೋದು, ಪ್ರತಿಯೊಂದು ಸಣ್ಣ ವಯಸ್ಸಲ್ಲೇ, ಇವಾಗ ನನ್ ವಿಷಯ ತೊಂದ್ರೆ ಸಣ್ಣ ವಯಸ್ಸಲ್ಲೇನೆ ಪ್ರತಿಯೊಂದು ಏನೋ ಮನೇಲಿ ದುಡ್ಡು ಖರ್ಚು ಮಾಡಿದ್ರು ನಾನು ಎಲ್ಲಾ ಕಡೆ ನಾನು ಒಬ್ಳೇ ಓಡಾಡ್ತಾ ಇದ್ದೆ. ಅಷ್ಟು ಸಣ್ಣ ವಯಸ್ಸಲ್ಲೇನೆ ನನ್ನ ಸೇಫ್ಟಿನ ನಾನೇ ನೋಡ್ಕೊಂಡಿದ್ದೀನಿ ಎಷ್ಟೋ ಸಾರ್ತಿ. ಅಷ್ಟು ಧೈರ್ಯವಾಗಿ ನಾನು ಎಲ್ಲ ಕಡೆ ಒಬ್ಳೆ ಓಡಾಡ್ತಾ ಇದ್ದೆ ಕೂಡ. ಹಾಗಾಗಿ ಸೊ ಅಂತದಕ್ಕೆಲ್ಲ ಬೆಲೆ ಕಟ್ಟಗಲ್ಲ. ನಾನು ಅಂತಲ್ಲ, ನಿಮ್ಮಲ್ಲಿ ಎಷ್ಟೋ ಜನ ಹಾಗೆ ಮಾಡಿರ್ಬೋದು, ಅಥವಾ ಒಂದು ಟೈಮ್ ಅಲ್ಲಿ ನೀವು ಎಲ್ರು ಕೂಡ ಆ ಒಂದು ಫೇಸ್ ಏನು ಎದುರಿಸಿರ್ತಾರೆ. ಅಂದ್ರೆ ಇಷ್ಟೇ ಓದ್ಬೇಕಂತ ಇಲ್ಲ, ನೀವ್ ಏನ್ ಮಾಡ್ತಾ ಇರ್ತೀವಿ ಓದೋದಂತಾನೆ ಅಲ್ಲ ಸ್ನೇಹಿತರೆ. ಇದೆಲ್ಲ ಕೂಡ ನಾವು ಓದಿಸಿರೋರ್ಗೆ ಒಂದು ಬೆಲೆ ಕೊಡ್ತಾ ಇರೋದು, ಓದಿಗೆ ಒಂದು ಬೆಲೆ ಕೊಡ್ತಾ ಇರೋದು. ಆದ್ರೆ ನಾ ಹೇಳುದು ಕ್ವಾಲಿಫಿಕೇಶನ್ ಇಂತ ಡಿಗ್ರಿನೇ ಆಗಿರ್ಬೇಕು ಅಥವಾ ಅಷ್ಟೇ ಓದಿರ್ಬೇಕು ಅಂತ ಏನೂ ಇಲ್ಲ. ಓದಿರೋದು ಕೂಡ ಹಲವಾರು ರೀತಿಯಲ್ಲಿ ಕಷ್ಟಗಳು ಪಟ್ಟಿರ್ತಾರೆ, ಅದಕ್ಕೂ ಕೂಡ ಬೆಲೆ ಇರುತ್ತೆ ಅಲ್ವಾ. ಒಂದ್ ಹಂತದಲ್ಲಿ ಎಲ್ಲರೂ ಕೂಡ ಕಷ್ಟಪಟ್ಟಿರ್ತಾರೆ, ಆ ಬಂದ ಹಾರನ್ನ ನಾವು ಮರಿಬಾರದು. ಸೊ ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಹೋಗೋಣ. ಇದನ್ನು ಡಬಲ್ ಡಬಲ್ ಇದೆ, ನಾ ಆಗ್ಲೇ ಹೇಳಿದ್ನಲ್ಲ ಎಲ್ಲ ಡಬಲ್ ಡಬಲ್ ಇದೆ. ಗೆಸ್ ಮಾಡಿದ್ರ ಗೆಸ್ ಮಾಡಿ ಅಂತಿದ್ನಲ್ಲ. ಸೊ ಇದು ಭರತನಾಟ್ಯ ಮತ್ತೆ ಸಂಗೀತದ್ದು ಡಬಲ್ ಒಂದೇ ತರ ಇದೆ ಅಲ್ವಾ, ಎಲ್ಲ ಕರ್ನಾಟಕ ಗವರ್ಮೆಂಟ್ ಎಕ್ಸಾಮ್. ಸೊ ಇವಾಗ ಇದು ಕರ್ನಾಟಕ ಮ್ಯೂಸಿಕ್ ಜೂನಿಯರ್ ವೋಕಲ್, ಓಕೆನಾ. ಬಟ್ ಆಮೇಲೆ ಓದಿಗೆ ವಯಸ್ಸಿಲ್ಲ, ಎಷ್ಟೇ ಏಜ್ ಆದ್ರೂ ನೀವು ಕಲಿಬಹುದು, ಓದ್ಬೋದು ಆಯ್ತಾ. ಈಗ ಓದ್ಬೇಕು ಅಂತಂದ್ರೆ ಕೆಲಸತಿ ನಾವು ದುಡ್ಡು ಖರ್ಚು ಮಾಡ್ಲೇಬೇಕಾಗುತ್ತೆ, ಬುಕ್ಸ್ಗೆ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ, ಅದೆಲ್ಲ ನಾನು ಹೇಳ್ತಾ ಇಲ್ಲ, ಆ ರೀತಿ ದುಡ್ಡು ಖರ್ಚು ಮಾಡಿ ನಾ ಹೇಳ್ತಾ ಇಲ್ಲ. ಆದ್ರೆ ಇವಾಗೆಲ್ಲ ಎಷ್ಟೋ ಜನ ಒಂದ್ ರೀತಿ ತೋರ್ಪಡಿಕೆಗೋಸ್ಕರ ದುಡ್ಡು ಕೊಟ್ಟು ಪ್ರಶಸ್ತಿಗಳು ತಗೊಳ್ಳೋದು ಅಥವಾ ದುಡ್ಡು ಕೊಟ್ಟು ಒಂದು ಬಿರುದುಗಳು ತಗೊಳೋದು ಮಾಡ್ತಾರಲ್ಲ, ಅದಕ್ಕೆ ಇದಕ್ಕೆ ಬೆಲೆ ಕಟ್ಟಕ್ಕಾಗ ಸಮ ಅಲ್ಲ ಅಂತ ನಾನು ಹೇಳಿದೆ. ಬಟ್ ಓದೋಂಥದ್ದು ಡಿಗ್ರಿಗಳು ತಗೊಳ್ಳುವಂತದಕ್ಕೆ ಏಜ್ ಲಿಮಿಟ್ ಇಲ್ಲ, ಅದು ನಾವ್ ಮನ್ಸಲ್ಲಿ ಇಟ್ಕೊಳ್ಬೇಕು. ನಿಮ್ಗೆ ಎಷ್ಟು ಡಿಗ್ರಿ ಬೇಕೋ ತಗೊಳ್ಬೋದು. ಜ್ಞಾನ ಹೆಚ್ಚಾದಂತೆ ಏನು ನಮ್ಮ ಒಂದು ಮನಸ್ಸು ವಿಕಾಸ ಆಗ್ತಾ ಹೋಗುತ್ತೆ, ನಮ್ಮ ಒಂದು ಏನ್ ಹೇಳ್ತೀವಿ ಅದಕ್ಕೆ ಒಂದು ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಎನಿವೇಸ್ ಖುಷಿ ಆಗುತ್ತೆ ನನ್ಗೆ ನಿಮ್ಮ ಹತ್ರಗಳು ಶೇರ್ ಮಾಡೋದಕ್ಕೆ. ಇದು ಭರತನಾಟ್ಯ ಜೂನಿಯರ್ ಎಕ್ಸಾಮ್ದು, ಓಕೆನಾ. ಸೊ ಅದೇ ನಾವೇನ್ ಹೇಳಕ್ ಹೊರಟೆ ಅಂದ್ರೆ, ಓದ್ಗೆ ಯಾವತ್ತೂ ಏಜ್ ಅನ್ನೋ ಅಂತದಿಲ್ಲ, ಎಷ್ಟೇ ವಯಸ್ಸಾಗಿ ಕೂಡ ಓದ್ತಾ ಇರ್ಬೋದು ಅಲ್ವಾ. ಸೊ ಇವಾಗ ನೋಡಿ ಡಬಲ್ ಡಬಲ್ ಮತ್ತೆ ಡಬಲ್ ಡಬಲ್ ಬಂತು, ಅದಕ್ಕೆ ನಾನು ಆಗ್ಲೇ ಹೇಳಿದ್ದು. ಇದು ಬಂದು ಗಾಂಧಿಯನ್ ಸ್ಟಡೀಸ್ ಅಂತ ಅಂದ್ಬಿಟ್ಟು ಎಸ್ಎ ಕಾಂಪಿಟೇಷನ್, ರೆಲೆವೆನ್ಸ್ ಆಫ್ ಗಾಂಧಿಯನ್ ಸ್ಟಡೀಸ್ ಇನ್ ದಿ ಏಜ್ ಆಫ್ ಗ್ಲೋಬಲೈಸೇಷನ್ ಅಂತ ಹೇಳಿ, ಇದು 2012 ನಮ್ಗೆ 2 ಸಿಕ್ಕಿದ್ದಂತೂ. ಇಂಟರ್ ಕಾಲೇಜ್ 2 ಕೂಡ ಸಿಕ್ಕಿತ್ತು. ಸಂಸ್ಕೃತ್, ಓಕೆನಾ, ಸಂಸ್ಕೃತದಲ್ಲಿ ನಮ್ಮ ಸಂಸ್ಕೃತ್ ಸರ್ ಆಯೋಜಿಸಿದ್ದು, ಓಕೆನಾ. ಅಂತ ಫಸ್ಟ್ ಯಾವ್ದು ಹಾಕಿ ನೋಡ್ತಾ ಇದ್ದೀನಿ ನಾನಿದು. ಓಕೆ, ಇದು ಇಂಟರ್ ಕಾಲೇಜ್ ಇದೆ. ಫಸ್ಟ್ ಇಂಟರ್ ಕ್ಲಾಸ್ ಹಾಕೋಣ. ಇದು ಇಂಟರ್ ಕ್ಲಾಸ್ ಅಂದ್ರೆ ಒಂದೇ ಕಾಲೇಜ್ ನಲ್ಲಿ, ಇದು ಇಂಟರ್ ಕಾಲೇಜ್, ಬೇರೆ ಬೇರೆ ಕಾಲೇಜ್ ನಡುವೆ ಇದ್ದಂತ ಕಾಂಪಿಟೇಷನ್. ಓಕೆ, ಎನಿವೇಸ್ ಬಟ್ ನಾನು ಅಷ್ಟೊಂದೆಲ್ಲ ಬ್ರೈಟ್ ಸ್ಟೂಡೆಂಟ್ ಏನಿರ್ಲಿಲ್ಲ, ಆವ್ರೇಜ್ ಇರುತ್ತೆ ಆಯ್ತಾ. ಬಟ್ ನನಗೆ ಇದೇ ಹೆಚ್ಚು, ಸಣ್ಣ ಪುಟ್ಟ ಒಂದೇನ್ ಬಂದಿರುತ್ತೆ ಅದೇ ಹೆಚ್ಚು ನನಗೆ, ಓಕೆನಾ. ಬಟ್ ಲೈಫ್ ಅಲ್ಲೇ ಜಾಸ್ತಿ ಪಾಠ ಕಲ್ತಿರುವಂತದ್ದು ಹೆಚ್ಚು.
ಬಟ್ ಇದೆಲ್ಲವೂ ಕೂಡ ನನ್ನ ಒಂದು ಏನು ಜ್ಞಾನವನ್ನ ಹೆಚ್ಚು ಮಾಡಿದೆ ಆಯ್ತಾ. ಸ್ಕೂಲ್ ಕಾಲೇಜ್ ಹೋಗಿದ್ದು ಕೂಡ ನನ್ನ ಜ್ಞಾನವನ್ನ ಹೆಚ್ಚು ಮಾಡಿದೆ. ಇದು ಬಿ ಸರ್ಟಿಫಿಕೇಟ್ NCC ಓಕೆನಾ. ಇವಾಗ ಇದು ನೋಡಿ ಡಬಲ್ ಆಯ್ತಲ್ಲ BNC. ಹಾಗಾಗಿ ನಾವು ಅದಕ್ಕೆ ಆಗಲೇ B.Ed ಆತರ ಇಟ್ಟಿದ್ದು. ಓಕೆ, BNC ಸರ್ಟಿಫಿಕೇಟ್ ಆಯ್ತು ಓಕೆನಾ. ಆಮೇಲೆ ಇನ್ನೊಬ್ರು ಏನಾದ್ರು ಇಷ್ಟು ಅಚೀವ್ ಮಾಡಿದ್ರೆ ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವಂತದ್ದು ನನ್ನ ಜಾಯಿನ್ ಬಂದಿಲ್ಲ. ಆತರ ತುಂಬಾ ಜನ ಇರ್ತಾರಪ್ಪ ಜೀವನ. ಬಟ್ ನಮಗ್ ನಾವೇ ಕಾಂಪಿಟೇಷನ್ ಆಗ್ಬೇಕು ಅಂತ ನಾನ್ ಹೇಳ್ತೀನಿ. ಯಾವತ್ತು ಇನ್ನೊಬ್ರು ನೋಡಿ ಕಂಪೇರ್ ಮಾಡ್ಕೊಂಡು ಬದುಕೋಕ್ಕಿಂತ ವಿ ಆರ್ ಅವರ್ ಓನ್ ಕಾಂಪಿಟೇಟರ್ಸ್, ಅವರ್ ರಿಯಲ್ ಕಾಂಪಿಟೇಟರ್ಸ್ ನಮಗೆ ನಾವೇ ಆಯ್ತಾ. ನಮ್ಮನ್ನ ನಾವೇ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇದು ಕೂಡ ಡಬಲ್ ನೋಡಿ ಕ್ಯಾಂಪ್ ಹೋಗದಂತದ್ದು ಎರಡೂ ಕೂಡ ಫಸ್ಟ್ ಇಯರ್ ಸೆಕೆಂಡ್ ಇಯರ್ NCC B ಸರ್ಟಿಫಿಕೇಟ್ ಒಂದು ಕ್ಯಾಂಪ್, C ಸರ್ಟಿಫಿಕೇಟ್ ಒಂದು ಕ್ಯಾಂಪ್. ಎಷ್ಟೋ ಜನ ನಮ್ಮ ಸೀನಿಯರ್ಸ್ ಎಲ್ಲ ಅವಾಗ ಅಂದ್ರೆ ನಾ B ಸರ್ಟಿಫಿಕೇಟ್ ಮಾಡುವಾಗ C ಸರ್ಟಿಫಿಕೇಟ್ಗೆ ಹೋಗ್ತಾ ಇರೋಂತ ಅಂದ್ರೆ ಏನು ಅದ್ರಲ್ಲಿ ಟ್ರೈನಿಂಗ್ ತಗೊಳ್ಳುವಂತ ಸೀನಿಯರ್ಸ್ ಇರ್ತಾರಲ್ಲ ಅವರೆಲ್ಲ ಎಷ್ಟೆಷ್ಟೊಂದು ಕ್ಯಾಂಪ್ ಅಟೆಂಡ್ ಮಾಡಿರ್ತಾರೆ ಗೊತ್ತಾ. ಅವ್ರ ಮುಂದೆ ನಾನು ಏನೂ ಇಲ್ಲ, 10 ಕ್ಯಾಂಪು 11 ಕ್ಯಾಂಪ್ ಆತರ. ಬಟ್ ನನ್ಗೆ ಆತರ ಅಷ್ಟೊಂದೆಲ್ಲ ಆಗ್ತಾ ಇರಲಿಲ್ಲ. ಬೇರೆ ಮೈಗ್ರೇನ್ ತಲೆನೋವು ಬೇರೆ ಇತ್ತು. ಅಷ್ಟು ಮಧ್ಯೆ ಮನೆ ವಾತಾವರಣ ಕೂಡ ಅಷ್ಟು ಇದಿಲ್ಲ, ಟಾಕ್ಸಿಸಿಟಿ ಇತ್ತು ಜಾಸ್ತಿ. ಹಾಗಾಗಿ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್. ಯಾರು ನನ್ ಬಗ್ಗೆ ಪ್ರೌಡ್ ಫೀಲ್ ಇಲ್ಲ ಅಂದ್ರೆ ನಾನೇ ಪ್ರೌಡ್ ಮಾಡ್ಕೊಳ್ಬೇಕು ಓಕೆನಾ. ಸೊ ಆತರ ಅಷ್ಟು 8 ವರ್ಷ ಮೈಗ್ರೇನ್ ಮಧ್ಯೆ ನಾನು ಇಷ್ಟು NCC ಹೋಗಿದ್ದೆ ಹೆಚ್ಚು ಹೇಳ್ಬೇಕಂದ್ರೆ. ಯಾಕಂದ್ರೆ NCC ಕ್ಯಾಂಪ್ ಅಲ್ಲಿ ಇರುವಾಗ್ಲೂ ಎಷ್ಟು ತಲೆನೋವು ಬರೋದು. ಅದು ಮೈಗ್ರೇನ್ ಇರೋರ್ಗೆ ಗೊತ್ತಿರುತ್ತೆ, ನಾರ್ಮಲ್ ತಲೆನೋವು ಅಲ್ಲ ಅದು. ಮೈಗ್ರೇನ್ ಇರೋರ್ಗೆ ಗೊತ್ತಿರುತ್ತೆ ಮೈಗ್ರೇನ್ ತಲೆನೋವು ಯಾವ ತರ ಬರುತ್ತೆ ಅಂತ. ಯಾರಿಗಾರು ಗೊತ್ತಿರೋ ಕಮೆಂಟ್ ಮಾಡಿ. ಸೊ ಇದು ಕೂಡ ಡಬಲ್ ಬರುತ್ತೆ. ಇದೆರಡು ಕೂಡ ಸಂಸ್ಕೃತ್ ರಿಲೇಟೆಡ್ ಸರ್ಟಿಫಿಕೇಟ್ಸ್ ಓಕೆನಾ. ನಿಮ್ಗೆ ಹೇಳಿದ್ನಲ್ಲ ಇದೊಂದು ಜಾಸ್ತಿ ಮಾರ್ಕ್ಸ್ ಬಂದಿದ್ದಕ್ಕೆ ಬಂದಿದ್ದು ಸಂಸ್ಕೃತ್ ಅಲ್ಲಿ, ಜೊತೆಗೆ ಇದು ಸಂಸ್ಕೃತ್ ಸೆಮಿನಾರ್ ಓಕೆನಾ. ಸೊ ಹಾಗಾಗಿ ನಾನೇನು ಅಂತ ಬ್ರೈಟ್ ಸ್ಟೂಡೆಂಟ್ ಇರ್ಲಿಲ್ಲ ಪಾಪ. ಎಷ್ಟೋ ಜನ ಬ್ರೈಟ್ ಸ್ಟೂಡೆಂಟ್ ಇರ್ತಾರೆ. ಬಟ್ ನನ್ನ ಒಂದು ಪರಿಸ್ಥಿತಿ ತಕ್ಕನಾಗಿ ನಾನು ಓದಿದ್ದೀನಿ. ನಾನು ಓದುವಂತ ವಾತಾವರಣ ಅಷ್ಟೇ ಇಕ್ಕಟ್ಟಿನ ಪರಿಸ್ಥಿತಿ ಇದ್ರು ಕೂಡ ನಾನು ಐ ಗೇವ್ ಮೈ ಬೆಸ್ಟ್ ಆಯ್ತಾ. ಫೈಟ್ ಮಾಡಿದೀನಿ ಅಂದ್ರೆ ನನ್ನನ್ನ ನಾನ್ ಕಾಂಪೀಟ್ ಮಾಡ್ಕೊಳಕ್ ಫೈಟ್ ಮಾಡಿದೀನಿ, ನನ್ ಜೊತೆ ನಾನು ಫೈಟ್ ಮಾಡಿದೀನಿ ಓಕೆ. ಸೊ ಇದು ಕೂಡ ಟಿವಿ ಪ್ರೊಡಕ್ಷನ್. ಸೊ ಇದನ್ನ ಡಬಲ್ ಸೊ NDTV ಇದು ಈ ಕಡೆ ಹಾಕಿದೆ ನಾನೀಗ. ಇದು ಕೂಡ ಟಿವಿ. ಸೊ ಜರ್ನಲಿಸಂ ರಿಲೇಟೆಡ್ ಡಬಲ್ ಆಯ್ತು. ಓ ಮೈ ಗಾಡ್, ಮುಗೀತಾ ಅಂತ ಸ್ನೇಹಿತರೆ, ಮುಗೀತು. ಸೊ ಸರ್ಟಿಫಿಕೇಟ್ ಗಳಿದೆ ಇಲ್ಲಿ, ಪೇಜಸ್ ಮುಗಿತು. ಇನ್ನ 1 2 3 4 ಇದೆ, ಇನ್ನ ಸ್ವಲ್ಪ ಇದೆ ನೋಡೋಣ ಎಷ್ಟಾಗತ್ತೆ ಅಷ್ಟು ಹಾಕುದು. ಈಗ ಇದು ಬಂದು ವಿವೇಕಾನಂದ ರಿಲೇಟೆಡ್ ಅಮನಿ ಕಾಲೇಜ್ ಅಲ್ಲಿ ಎರಡು ಕೊಟ್ಟಿದ್ದು ಅಂತದ್ದು, ಎರಡು ಅಮನಿ ಕಾಲೇಜ್. ಹಾಗಾಗಿ ಇದು ಕೂಡ ಡಬಲ್ ಆಗುತ್ತೆ. ಸೊ ಟೋಟಲಿ ಎಷ್ಟು ಕವರ್ಗಳಿತ್ತು ನೋಡೋಣ. ಐ ಥಿಂಕ್ ಗೊತ್ತಿಲ್ಲ ನಂಗೆ ಇಷ್ಟು ಒರಿಜಿನಲ್ ಸರ್ಟಿಫಿಕೇಟ್ ಆಗುತ್ತೆ. ಐ ಥಿಂಕ್ ಬೇರೆ ಯಾವ್ದು ಒರಿಜಿನಲ್ ಇಲ್ವಾ ಇಲ್ಲಿ. ಇನ್ನು ಕೆಲವೊಂದು ಒರಿಜಿನಲ್ ಸರ್ಟಿಫಿಕೇಟ್ ಇತ್ತು, ಕೆಲವೊಂದು ಅದೆಲ್ಲ ಹಳೆದ್ರಲ್ಲಿ ಅಥವಾ ಇನ್ನೊಂದ್ರಲ್ಲಿ ಇಟ್ಟಿದ್ದೀನಿ, ನೋಡೋಣ ಏನಾಗುತ್ತೆ. ಸೊ ಇದು ಕೂಡ ಡಬಲ್ ನಾ ಹೇಳಿದ್ನಲ್ಲ, ಇದು ಕೊಲಾಜ್ ವರ್ಕ್ಗೆ ಕೊಟ್ಟಂತದ್ದು. ಸೊ ಇದು ನಂಗೆ ತುಂಬಾನೇ ಚೆನ್ನಾಗಿ ನೆನಪಿದೆ. ಅವಾಗ ನಾವು ಐ ಥಿಂಕ್ ನಾವೊಂದು 5 ಜನ ಸೇರಿ ಕೊಲಾಜ್ ಮಾಡಿದಂಥದ್ದು. ಅದ್ರದ್ದು ಫೋಟೋ ಕೂಡ ಇತ್ತು. ನಾವು 5 ಜನ ನಿಂತು ನಮ್ ಕೊಲಾಜ್ ಹಿಡ್ಕೊಂಡಿದ್ದು. ಒಂದು ಹಳೆ ಫೋಟೋಸ್ ಎಲ್ಲ ಅಮ್ಮನ ಹತ್ರ ಇರುತ್ತೆ, ಅದೆಲ್ಲ ಇಟ್ಟಿದ್ದಾರೆ ಅಥವಾ ಎಲ್ಲಿ ಹೋಗಿದೆ ಗೊತ್ತಿಲ್ಲ. ನೋಡೋಣ, ಇಟ್ಟಿರಬಹುದು. ಸೆಕೆಂಡ್ ಪ್ರೈಸ್ ಇದು ಡಿವಿಷನಲ್ ಲೆವೆಲ್ ಅಲ್ಲಿ. ಓಕೆ, ಇದಾಯ್ತು. ಈಗ ಇದು ಕಂಪ್ಯೂಟರ್ ರಿಲೇಟೆಡ್ ಎರಡು. ಸೊ ಇದು ಕೂಡ ಡಬಲ್ ಆಗುತ್ತೆ 10th ಇರುವಾಗ, ಮತ್ತೆ ಇದು 7th ಇರುವಾಗ. ನನ್ಗೆ ಸಮಾಧಾನ ಏನಂದ್ರೆ ಈ ಕೆಲಸ ಇವತ್ತು ಮುಗಿತಲ್ಲ ಅನ್ನೋದೇ ನನ್ಗೆ ಸಮಾಧಾನ. ಎಷ್ಟು ದಿವಸದಿಂದ ಅನ್ಕೊಳ್ತಾ ಇದ್ದೆ. ಸದ್ಯ ಬೇರೆ ಆಡಿಯೋ ಇದು ಬಿಟ್ರೆ ಸಾಕು, ಸುಮ್ಮನೆ ಆಮೇಲೆ ವೇಸ್ಟ್ ಆಗತ್ ಮಾಡೋದನ್ನ. ಓಕೆ, ಕಂಪ್ಯೂಟರ್ ರಿಲೇಟೆಡ್ ಹಾಕಿ ಆಯ್ತು. ಈಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದೊಂದು ಇಟ್ಬಿಡ್ಬೇಕಪ್ಪ ಇದ್ರಲ್ಲಿ, ಯಾಕಂದ್ರೆ ಇದು ಒರಿಜಿನಲ್ ಅಲ್ವಾ. ಏನ್ ಹೇಳಿ, ಹೌದಲ್ವಾ. ಅದು ಮತ್ತೆ ಇದು ಮಾಡೋಣ.
ಮತ್ತೆ ಅದನ್ನ ಹೇಳಕ್ ಹೋಗಲ್ಲ, ಏನಂತ ನಿಮ್ಗೆ ಗೊತ್ತಿರುತ್ತೆ ನೋಡಿ, ಇಲ್ಲಿ ಕಾಣ್ತಾ ಇರುತ್ತೆ ಹೀಗೆ ಸೀಲು ಒರಿಜಿನಲ್. ಓಕೆ, ಇದೇನು ಹೇಳಕ್ ಹೋಗಲ್ಲ ಮತ್ತೆ ನಾನು, ಬಟ್ ಇದನ್ನ ಹೇಳ್ತೀನಿ. ಇದೇನಂದ್ರೆ ಆರ್ಟ್ ಆಫ್ ಹ್ಯುಮ್ಯಾನಿಟಿ. ಓಕೆನಾ, ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್. ಇದು ಅಮ್ಮ ಕಳ್ಸಿದ್ದು ಅವಾಗ ನಂಗೆ ಅವ್ರ ಸ್ಟೂಡೆಂಟ್ಸ್ ಜೊತೆಗೆ. ಸೊ ಅದರದ್ದು ಸರ್ಟಿಫಿಕೇಟ್, ಸಂಗೀತ ಮ್ಯೂಸಿಕ್ ರಿಲೇಟೆಡ್. ಓಕೆನಾ, ಕರೆಕ್ಟ್ ಮುಗೀತು ನೋಡಿ ಸ್ನೇಹಿತರೆ. ಇದೊಂದು ಇದೆ LKG ಇದು, ಅದನ್ನ ಇದ್ರ ಒಳಗಡೆ ಹಾಕ್ತೀನಿ. ಅಂದ್ರೆ ಲಾಸ್ಟ್ ಅಲ್ಲಿ ಒಂದು ಪೌಚ್ ಕೊಟ್ಟಿದಾರಲ್ಲ ಅದ್ರಲ್ಲಿ ಕರೆಕ್ಟ್ ಆಯ್ತು ನೋಡಿ ಸ್ನೇಹಿತರೆ. ಓ ಮೈ ಗಾಡ್, ಅದು ಫುಲ್ ಒಳಗೆ ಹೋಗ್ತಾ ಇಲ್ಲ. ಎಸ್, ಕಂಪ್ಲೀಟೆಡ್. ಹೋಯ್ತು ಒಳಗೆ. ಸದ್ಯ ಇದು ಲಂಚ್ ಸರಿ ಆಗುತ್ತೆ ಅಂದ್ಕೊಂಡೆ, ಬಟ್ ಹೋಯ್ತು. ವೆರಿ ನೈಸ್, ತುಂಬಾ ಖುಷಿ ಆಯ್ತು ನಂಗೆ. ವರ್ಕ್ ಅನ್ನಿಸ್ತು ಇದು ಫೈಲು. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಎಲ್ಲ ಹಾಕಿ ಆಯ್ತು. SSLC ಮತ್ತೆ ಡಿಗ್ರಿದು ಸರ್ಟಿಫಿಕೇಟ್ ಆರ್ಟ್ಸ್. ಇನ್ನೇನಾಯ್ತು, ಮಿಸ್ ಆಗಿದೆಯಲ್ಲ. ಸಿ 1 2 3 4 5. ಓ ಮೈ ಗಾಡ್ ಸ್ನೇಹಿತರೆ, ನಾನಿಲ್ಲಿ 5 6 ಬೇರೆ ನೋಡಿ, ಇಲ್ಲಿ 5 ಇಲ್ಲಿ 6 ಹಾಕ್ಬೇಕಾಗಿತ್ತು. ಆಯ್ತಾ, ನಾನ್ ಮಾಡಿದೀನಿ ಇಲ್ಲಿ 5 ಹಾಕಿ ಇಲ್ಲಿ 6 ಹಾಕಿನಿ. ಎರಡು ಉಳಿಯುತ್ತೆ, ಇನ್ನು 2 ಪೌಚ್ ಉಳಿಯುತ್ತೆ ನನ್ಗೆ, 2 ಕವರ್ ಉಳಿಯುತ್ತೆ. ಸೊ ನೋಡೋಣ ನೆಕ್ಸ್ಟ್ ಏನಾದ್ರೂ ಹಾಕೋದಕ್ಕಾಗುತ್ತೆ. ಇದೊಂದು ನಿಮ್ಮ ಹತ್ರ ಮಾತಾಡ್ಕೊಂಡು ಕರೆಕ್ಟ್ ಆಗಿ ಇವಾಗ ನೋಡ್ಕೊಂಡ ನೋಡಿ, ಇಲ್ಲ ಅಂದ್ರೆ ಹಂಗೆ ಇಟ್ಟು ಬಿಡ್ತಾ ಇದ್ದೆ. ನಿಮ್ಗೆ ಹೇಳ್ತಾ ಕರೆಕ್ಷನ್ ಮಾಡ್ತಾ ಇದ್ದೀನಿ. So I have missed one cover. I mean, I have kept it like that without using that cover. Now I'm using it. So I have got 2 more covers. I think how many covers extra? Like 1 2 3 4. Oh God. ವ್ಯತ್ಯಾಸ ಆಗಿದೆ, ವ್ಯತ್ಯಾಸಂ. ವ್ಯತ್ಯಾಸ ಮಾಡ್ಬಿಟ್ಟಿದ್ದೀನಿ ಸ್ನೇಹಿತರೆ, ಮತ್ತೆ ಸರಿ ಮಾಡ್ತಾ ಇದೀನಿ. ಓಕೆನಾ, ಸೊ ಐ ಆಮ್ ಜಸ್ಟ್ ರಿಅರೇಂಜಿಂಗ್. ಫಸ್ಟ್ ಇದು ಏನದು MSc ಇದು ರಿಅರೇಂಜ್ ಮಾಡ್ತಾ ಇದೀನಿ. ಮತ್ತೆ ಫಸ್ಟ್ ಸೆಮ್ ಆಯ್ತು, ಈಗ ಸೆಕೆಂಡ್ ಸೆಮ್ ಹಾಕ್ತಾ ಇದೀನಿ. ಓಕೆನಾ, ಥರ್ಡ್ ಸೆಮ್ ಇಲ್ಲಿ ಹಾಕ್ತೀನಿ. ಫೋರ್ತ್ ಸೆಮ್ ಕೂಡ ತೆಗಿತಾ ಇದೀನಿ. ಓಕೆ, ಫೋರ್ತ್ ಸೆಮ್ ಆಯ್ತು. ಇವಾಗ ಓಕೆ ಇಲ್ಲಿ ಬಿಡಿ, ಈಗ ಕರೆಕ್ಟ್ ಆಯ್ತು. ಏನ್ ಗೊತ್ತಾ, ಈಗ ಇದು 2 ಇಳ್ಕೊಂಡಿದೆ, ಇಲ್ಲಿ ಮಧ್ಯದಲ್ಲಿ 1-2 ಖಾಲಿ ಇದೆ. ಸೊ ಇಲ್ಲಿ ನಾನು ಬೇರೆ ಏನಾದ್ರೂ ಇರುವಾಗ ಹಾಕ್ತೀನಿ, ಇಲ್ಲ ಅಂದ್ರೆ ಐ ಥಿಂಕ್ ಐ ಹ್ಯಾವ್ ಟು ಚೇಂಜ್ ಎವ್ರಿಥಿಂಗ್. ಇಲ್ಲ ಬೇಡ, ಇಲ್ಲಿ ಏನಾದ್ರು ಬೇರೆ ಸಿಕ್ಕಿದಾಗ ಇಲ್ಲಿ ಐ ಥಿಂಕ್ ಇದೆ, ಅಲ್ಲಿ ನೋಡ್ತೀನಿ ಇರ್ಬೋದಾ ಅಂತ ಚೆಕ್ ಮಾಡುವ. ಅಂದ್ರೆ B.Ed ಎಲ್ಲ ಆದ್ಮೇಲೆ ಸಾರಿ MSc ಆದ್ಮೇಲೆ B.Ed ಬರ್ಬೇಕಲ್ವಾ? ಬೇಡ ಬಿಡಿ, MSc ಆದ್ಮೇಲೆ ಒಂದು ಪ್ರಾವಿಷನಲ್ ಸರ್ಟಿಫಿಕೇಟ್ ಇದೆ, ಇದನ್ನೇ ಹಾಕ್ತೀನಿ. ಹಳೆ ಫೈಲ್ ಅಲ್ಲಿ ಇತ್ತು ಒಂದಷ್ಟು, ಅದೆಲ್ಲ ತಗೊಂಡ್ ಬಂದೆ ಈಗ. ಸೊ ಐ ಥಿಂಕ್ PU ಒಂದಿದೆ, PU ಒಂದು ಇಡೋಣ. ಓಕೆ, MSc ಆದ್ಮೇಲೆ ಇದು ಲ್ಯಾಮಿನೇಷನ್ ಆಗಿದೆ ಆಯ್ತಾ, ಲ್ಯಾಮಿನೇಷನ್ ಆಗಿರೋದನ್ನ ಇಡ್ತಾ ಇದೀನಿ. ಓಕೆ, ಇದು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇದೆ, ಇದು ಕೂಡ ಇಡ್ತಾ ಇದೀನಿ. ಸೊ ಕವರ್ ಅಪ್ ಆಯ್ತು ಇವಾಗ. MT ಇದ್ದು ಕವರ್ ಆಯ್ತು. ಇನ್ನೊಂದಷ್ಟು ಒರಿಜಿನಲ್ ಸರ್ಟಿಫಿಕೇಟ್ಗಳಿವೆ. ಇದೆಲ್ಲ ಅಂದ್ರೆ ಇದೊಂದು ಸ್ಟೇಟ್ ಲೆವೆಲ್ ಯಾವ್ದೋ ಒಂದು ಟ್ಯಾಲೆಂಟ್ ಎಕ್ಸಾಮು, ಮತ್ತೆ ಇದೊಂದು ವಚನ ಎಕ್ಸಾಮು, ಮತ್ತೆ ಇದೊಂದು NMKR ಕಾಲೇಜ್ ಒಂದು, ಈ ರೀತಿ ಇದು ಒಂದು. ಇವಾಗ ಚೈತ್ರ PK ಎಂಟರ್ಪ್ರೈಸ್ ನಂದು. ಈಗ ಆಸ್ ಅನ್ ಎಂಟರ್ಪ್ರೈನರ್ ಐ ಸ್ಟಾರ್ಟೆಡ್ ಅ ಬಿಸ್ನೆಸ್ ಸರ್ವಾದರ್ MSME ರಿಜಿಸ್ಟ್ರೇಷನ್.
ಓಕೆ, ಈ ರೀತಿ ಕೆಲವೊಂದು ಒರಿಜಿನಲ್ ಇದೆ. ಇದೊಂದು ಕೃಷ್ಣ ಕಾಂಟೆಸ್ಟ್ ಅಂತ ಏನೋ ಒಂದಿತ್ತು, ಅದೊಂದು ಹಿಂಗೆ ಕೆಲವೊಂದು ಅಷ್ಟು ಒರಿಜಿನಲ್ಗಳಿದೆ. ಇನ್ನ ಅವೆಲ್ಲವನ್ನೂ ಕೂಡ ನಾನು ಇದು ಇಟ್ಟಿರ್ತೀನಿ ಸದ್ಯಕ್ಕೆ. ಸೊ ಈ ಒಂದು ಏನು ಈ ಫೈಲ್ ಮೇಲೆ ಈಗ ತೆಗ್ದ್ನಲ್ವಾ, ಇದು ಪ್ರಿವಿಯಸ್ ಫೈಲು, ಹಳೆ ಫೈಲು, ಇದನ್ನ ಹೀಗೆ ಇಟ್ಟಿರ್ತೀನಿ ಸದ್ಯಕ್ಕೆ. ಇದರಲ್ಲಿ ಕೂಡ ಜೆರಾಕ್ಸ್ ಎಲ್ಲ ಹಾಕಿ ಇಡ್ಬೋದು. ಸೊ ಇದಿಷ್ಟು ಹೀಗೆ ಇಡ್ತೀನಿ ಈಗ. ಓಕೆನಾ? ಸೊ ಈಗ ನಿಮ್ಗೆ ಈಗ ತೋರಿಸ್ಲಿಕ್ಕೆ ಕರೆಕ್ಟ್ ಆಯ್ತು ನೋಡಿ. ಈಗ ತೋರಿಸ್ತೀನಿ ಬನ್ನಿ. ಆಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈಗ ಫಸ್ಟ್ SSLC ಇದು ಹಾಕಿ. ಸೊ ಫಸ್ಟ್ SSLC. ಸೊ ಇವಾಗ ನೋಡುವ, ಫಸ್ಟ್ ಇಂದ ನೋಡುವಾಗ ಏನೆಲ್ಲ ಸರ್ಟಿಫಿಕೇಟ್ಸ್ ಉಂಟು ಅಂತ. ಸೊ ಫಸ್ಟ್ SSLC ಸರ್ಟಿಫಿಕೇಟ್ ಇದೆ. ಅದಾದ್ಮೇಲೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಡಿಗ್ರಿದು, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್ ಡಿಗ್ರಿದು. ಅದಾದ್ಮೇಲೆ ರಾಮನೇ 10, 2, 5 ಆಯ್ತಲ್ಲಪ್ಪ. ಡಿಗ್ರಿ ಆದ್ಮೇಲೆ MSc ಇದಕ್ಕೆ 2 ಇಲ್ಲಿ ಬರ್ಬೇಕಿತ್ತು. ಎನಿವೇಸ್ ಇಲ್ಲಿ ಯಾವ್ದಾದ್ರು ಒಂದು ಸ್ಕೂಲಿಂದ ಯಾವ್ದಾದ್ರು ಹಾಕ್ತೀನಿ, ನೋಡ್ವಾ. ಯಾಕಂದ್ರೆ ಸ್ಕೂಲಿಂದ ಹಾಕ್ಬಿಡ್ತೀನಿ. ಯಾಕಂದ್ರೆ ಬೇರೆ ಯಾವ್ದು ಹಾಕಿದ್ರು ಅಷ್ಟು ಸರಿ ಹೋಗಲ್ಲ. ಇನ್ನೂ 2 ಖಾಲಿ ಇದೆ ಸ್ನೇಹಿತರೆ. ಇಮಿಡಿಯೇಟ್ ಡಿಗ್ರಿ ಆದ್ಮೇಲೆ ಅದು ಬರ್ಬೇಕು ಅನ್ಕೊಂಡಿದ್ದೆ. ಇಟ್ಸ್ ಓಕೆ. ಇದು ಏನ್ ಗೊತ್ತಾ, ಫಸ್ಟ್ ಕ್ಲಾಸ್ ಸರ್ಟಿಫಿಕೇಟ್, ಕಿಡ್ಸ್ ಚಿಲ್ಡ್ರನ್ ಟೆಕ್ನೋ ಗ್ರೂಪ್ acknowledges that Chaitra has secured first class in state level IT Quest examination 2005-06. ಓಕೆನಾ? ಇದೊಂದು ಇಲ್ಲಿ ಹಾಕುವ. ಇದು ಬಂದು ವಚನ ಕಮ್ಮಟ ನ್ಯೂ ಸ್ಕೂಲ್ 2006 ಅಲ್ಲಿ ಆಯ್ತಾ. ಸೊ ಇದೊಂದು ಎಷ್ಟು ಮಾರ್ಕ್ಸ್ 185 ಏನೋ ತಗೊಂಡಿದೆ. ಸೊ ಅದನ್ನ ಹಾಕ್ಬಿಡುವ, ವಚನ ಕಮ್ಮಟ. ಸೊ ಇದಕ್ಕೊಂದು ಆಯ್ತು. ಇವಾಗ ಬಿಡಿ, ಇವಾಗ ಏನೋ ಮಿಸ್ ಆಗ್ಬಿಟ್ಟಿತ್ತು. ಈಗ ತೋರಿಸ್ತೀನಿ ಬನ್ನಿ. ಮತ್ತೆ ಪ್ರಾಬ್ಲಮ್ ಆಗಿತ್ತು, ಅದು ಮಧ್ಯೆ ಮಿಸ್ ಮಾಡಿದ್ದಾಯ್ತು. ಅದಂದ್ರೆ ತಳಿ ಇರುತ್ತಲ್ವಾ, ನಾನು ಒಂದು ಮಿಸ್ ಮಾಡಿ ತೆಗ್ದಿದ್ದೇನೆ ಆಯ್ತಾ. ನೆಕ್ಸ್ಟ್ ಹೋಗಿದ್ದೇನೆ, ಅದಕ್ಕೆ ಹಂಗಾಯ್ತು. ಸೊ SSLC ಸರ್ಟಿಫಿಕೇಟ್, ಅದಾದ್ಮೇಲೆ BAದು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಅದೇ ಹೇಳಿದ್ನಲ್ವಾ, ಸೈಕಾಲಜಿ, ಜರ್ನಲಿಸಮ್, ಆಪ್ಷನಲ್ ಸಂಸ್ಕೃತ. ಸೊ ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. ಓಕೆನಾ? ಇದಿಷ್ಟು ಡಿಗ್ರಿ ಸರ್ಟಿಫಿಕೇಟ್, ಸೆಮಿಸ್ಟರ್ ವೈಸ್ ಸರ್ಟಿಫಿಕೇಟ್. ಈಗ ಇದು ಬಂದು ಅದೇ ಸ್ಟೇಟ್ ಲೆವೆಲ್ IT Quest ಮತ್ತೆ ಸ್ಕೂಲ್ ಸರ್ಟಿಫಿಕೇಟ್ಸ್. ಓಕೆನಾ? ಸ್ಕೂಲ್ಸ್ದು 2 ಇತ್ತು, ಅದನ್ನ ಹಾಕಿ. ಸುಮಾರು ಇದಾವೆ, ಅದೆಲ್ಲ ಮನೇಲಿ ಇರ್ಬೋದು. ಇದು ಬಂದು ವಚನ ಕಮೆಂಟ್ ಆಯ್ತು. ಇದಾದ್ಮೇಲೆ MSc ಡಿಗ್ರಿ ಆಗಿತ್ತಲ್ಲ, MSc ಇದು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್. ಓಕೆನಾ? ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್. ಓಕೆನಾ? ಮತ್ತೆ ಇದು PUC ಇದು, ಅದು ಇದೆರಡು ಮಿಸ್ ಆಗಿತ್ತು ಅಂತ ಹೇಳಿದ್ನಲ್ಲ. ಇವಾಗ ಆಕ್ಚುಲಿ ಡಿಗ್ರಿ ಮೈನ್ ಸರ್ಟಿಫಿಕೇಟ್ ಹಾಕ್ಬೇಕಿತ್ತು. ಪ್ರೀವಿಯಸ್ ಆರ್ಡರ್ ನೋಡಿದ್ರೆ, ಹಳೆ ಫೈಲ್ ಆರ್ಡರ್ ನೋಡಿದ್ರೆ, ಮತ್ತೆ ಮಿಸ್ ಮಾಡಿದ್ನಲ್ಲ. ಇಲ್ಲೇನ್ ಹಾಕ್ಬಿಟ್ರೆ, ನಾನು ಲ್ಯಾಮಿನೇಷನ್ ಆಗಿರುವಂತದ್ದೇ ಏನದು PU ಸರ್ಟಿಫಿಕೇಟ್ ಹಾಕಿದ್ದೀನಿ. ಸೊ ಅದು ಕೂಡ ಕವರ್ ಆಯ್ತು ಇದ್ರಲ್ಲಿ. ಇದು ಬಂದು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇತ್ತು, ಒರಿಜಿನಲ್. ಸೊ ಹಾಗಾಗಿ ಆಮೇಲೆ ಇದು B.Ed 2 ಇದೆ. ಸೊ ಇದು ಕೂಡ B.Ed. ಸೊ ಒಂದು ಪೇಪರ್ ರಿಯಪೇರ್ ಇತ್ತು ಅಷ್ಟೇ. ಮಿಕ್ಕಿದ ಯಾವ್ದೇ ಒಂದು ಹಂತದಲ್ಲಿ ನನ್ಗೆ ಯಾವ್ದು ರಿಯಪೇರ್ ಇರ್ಲಿಲ್ಲ. ಇದೊಂದು ಮಾತ್ರ B.Ed ಫಸ್ಟ್ ಸೆಮ್ ಮಾತ್ರ, ಸೆಕೆಂಡ್ ಸೆಮ್ A+ ಒಂದು ಅಟೆಂಪ್ಟ್ ಅಲ್ಲಿ. ಇದು ಒಂದು ಪ್ರಥಮ ಸಂಸ್ಕೃತ. ಆಮೇಲೆ ಇದು ಕಾನ್ವೊಕೇಶನ್ ಇದರಲ್ಲಿ ಕೊಡ್ತಾರಲ್ವ ಸರ್ಟಿಫಿಕೇಟ್, ಮೈನ್ ಸರ್ಟಿಫಿಕೇಟ್, ಡಿಗ್ರಿದು ಮತ್ತೆ MSc ಗ್ರಾಜುಯೇಷನ್ದು, ಪೋಸ್ಟ್ ಗ್ರಾಜುಯೇಷನ್ದು ಮೈನ್ ಸರ್ಟಿಫಿಕೇಟ್ಗಳು. ಅದಾದ್ಮೇಲೆ ಇದೆರಡು ಸಂಗೀತದ್ದು ಮತ್ತೆ ಭರತನಾಟ್ಯದ್ದು 2, ಮತ್ತೆ ಅದೇ ಇದು SI ಕಾಂಪಿಟೇಷನ್ದು, ಮತ್ತೆ NCC 2, NCC ಕ್ಯಾಂಪ್, ಮತ್ತೆ ಇದು ಹೈಯೆಸ್ಟ್ ಮಾರ್ಕ್ಸ್ 2 ಸಂಸ್ಕೃತದ್ದು, ಮತ್ತೆ ಇದು ಜರ್ನಲಿಸಮ್ ಅಲ್ಲಿ ಟಿವಿ ಪ್ರೊಡಕ್ಷನ್ ಅದು, ಮತ್ತೆ ಇದು ಬಂದು ಏನು ಅದೇ ಆಮೇಲೆ ಕಾಲೇಜಲ್ಲಿ ವಿವೇಕಾನಂದ ಜಯಂತಿ ಬಂದು, ಮತ್ತೆ ಇಂಗ್ಲಿಷ್ ಒಂದು, ಮತ್ತೆ ಇದು ಕೊಲಾಜ್ದು ನಾನು ಹೇಳ್ದಂಗೆ, ಮತ್ತೆ ಇದು ಕಂಪ್ಯೂಟರ್ದು, ಮತ್ತೆ ಇದು ಅಗೇನ್ ಮ್ಯೂಸಿಕ್ದು ಅಮ್ಮ ಕಲಿಸಿದ್ದು, ಮತ್ತೆ ಇದು ಒಂದು ಡ್ರಾಯಿಂಗ್ LKG. ಖುಷಿ ಆಯ್ತಪ್ಪ, ಇಷ್ಟು ಸರ್ಟಿಫಿಕೇಟ್ ಆಯ್ತು ನೋಡಿ. ಇಲ್ಲಿ ಒಂದಷ್ಟು ಏನೇನೋ ಇದ್ದಾವೆ, ಕೆಲವೊಂದೆಲ್ಲ ಫೋಟೋಸ್ಗಳು, ಸಾರಿ
ಬಿ ಎಡ್ ಅಲ್ಲಿ ನಾನು ಒಂದು ಬಿ.ಎಡ್ ಟೈಮಲ್ಲಿ ಒಂದು ಇದು ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಸ್ಟೂಡೆಂಟ್ಸ್ ನಲ್ಲಿ. ಅದ್ರದ್ದು ಒಂದು ಫೋಟೋಸ್ಗಳಿವೆ, ಅದೆಲ್ಲ ಕೂಡ ನಾನು ಇದ್ರಲ್ಲಿ ಇಡ್ಬೋದಾಯ್ತಾ. ಇಲ್ಲಿ ಜಾಗ ಇದೆ ನೋಡಿ, ಇಲ್ಲಿ ಜಾಗ ಇದೆ, ಇಲ್ಲಿ ಇಡ್ಬೋದು. ನಾನು ನೋಡುವ ನೆಕ್ಸ್ಟ್ ಇಡ್ತೇನೆ, ಈಗ ಬೇಡ ಸದ್ಯಕ್ಕೆ. ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ, ಇಲ್ಲಿ ಜಿಪ್ಪು ಇಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇಡ್ತೇನೆ, ಈಗ ಸದ್ಯಕ್ಕೆ ಸಾಕು, ವಿಡಿಯೋ ಲೆಂತಿ ಆಗುತ್ತೆ. ಸೊ ಫೈನ್, ಇದಿಷ್ಟು ಆಗಿತ್ತು ಸ್ನೇಹಿತರೆ. ಸೊ ಫೈನಲಿ ಜಿಪ್ ಕೂಡ ಹಾಕಿ ಆಯ್ತು, ಭದ್ರವಾಗಿ ಸರ್ಟಿಫಿಕೇಟ್ಸ್ ನ ಇಟ್ಟಿದ್ದೀನಿ. ಸೊ ಯಾರು ನನಗೆ ಓದಿಸಿದ್ದೀರಿ ಎಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಬೆಲೆ ಕಟ್ಟಕ್ಕಂತೂ ಸಾಧ್ಯ ಇಲ್ಲ, ಋಣ ತೀರ್ಸಕ್ ಸಾಧ್ಯ ಇಲ್ಲ ಅಲ್ವಾ. ಫ್ಯಾಮಿಲಿ ಋಣ ತೀರ್ಸಕ್ಕಂತೂ ಸಾಧ್ಯನೇ ಇಲ್ಲ ಲೈಫ್ ಅಲ್ಲಿ. ನನ್ನ ತಾಯಿಗೆ ಆಲ್ ಕ್ರೆಡಿಟ್ ಗೋಸ್ ಟು ನನ್ನ ತಾಯಿ. ಓಕೆನಾ, ಅಮ್ಮನ ಒಂದು ಋಣ ಯಾವತ್ತೂ ತೀರ್ಸೋದಕ್ಕೆ ಸಾಧ್ಯ ಇಲ್ಲ. ಸೊ ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅನ್ನೋದು ಏನು, ಥ್ಯಾಂಕ್ ಯು ಅನ್ನೋ ವರ್ಡ್ ಅದಕ್ಕೇನು ಅಷ್ಟು ಬೆಲೆನೂ ಇರಲ್ಲ, ಅರ್ಥನೂ ಇರಲ್ಲ, ಮನ್ಸಲ್ಲಿ ಇರುತ್ತೆ ಆಯ್ತಾ. ಅದನ್ನ ತೋರ್ಸಕ್ಕೂ ಆಗಲ್ಲ, ಪ್ರೂವ್ ಮಾಡಕ್ಕೂ ಆಗಲ್ಲ. ಎನಿವೇಸ್ ಇದೊಂದು ಲೇಬಲ್ ಇದೆ, ಇದೊಂದು ಹೆಸರು ಬರೀಬೇಕು ನಂದು. ಓಕೆನಾ. ಸೊ ಇದು ಇಷ್ಟ ಆಗಿತ್ತು ಸ್ನೇಹಿತರೆ, ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿರೋದಾಗಿತ್ತು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಪಾಸಿಟಿವ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ನ ಒತ್ತಿ ನಾನು ಯಾವುದೇ ವಿಡಿಯೋಸ್ ನ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ. ಸೊ ನೆಕ್ಸ್ಟ್ ಹೇಳಿದ್ರು ಸ್ನೇಹಿತರೆ, ನಾವು ಏನು ನಮ್ಮ ಕೆಲಸ ಕಾರ್ಯಗಳನ್ನ ಟೈಮ್ ಕರೆಕ್ಟ್ ಆಗಿ ಮಾಡ್ಕೊಳ್ಳೋದಾಗಿರ್ಬೋದು, ನಮ್ಮ ಒಂದು ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳೋದಾಗಿರ್ಬೋದು, ಜೊತೆಗೆ ನಾವು ನಮಗೆ ಓದಿಸಿರೋದಕ್ಕೆ ಬೆಲೆ ಕೊಡೋದಾಗಿರ್ಬೋದು, ಅದೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಹೀಲಿಂಗ್ ಜರ್ನಿ. ಜೊತೆಗೆ ಅದರ ಒಂದು ವ್ಯಾಲ್ಯೂ, ನಮ್ಮ ಬಗ್ಗೆ ನಾವು ಪ್ರೌಡ್ ಫೀಲ್ ಮಾಡುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್. ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್ ಸೆಲ್ಸ್. ಓಕೆನಾ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಏನು ಪ್ಯಾಂಪರ್ ಅವರ್ ಸೆಲ್ಸ್. ನಮ್ಗೆ ನಾವೇ ಬೇಷ್ ಅನ್ಕೊಳ್ಳುವಂತದ್ದು ಇವೆಲ್ಲ ಇರ್ಬೇಕು. ಹಾಗಂತ ಹೇಳಿ ತುಂಬಾ ಸೂಪರ್ ಈಗೋ ಇದ್ರೆ ಅದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೂ ಇದಕ್ಕೂ ಕಂಪೇರ್ ಇಲ್ಲ. ನಾನು ಹೇಳ್ತಾ ಇರೋದು ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ. ಸೂಪರ್ ಈಗೋ ಇಟ್ ಇಸ್ ಡಿಫ್ರೆಂಟ್. ಓಕೆ, ದಟ್ ಇಸ್ ಡಿಫ್ರೆಂಟ್. ಗ್ರಾಂಡಿಯೋಸಿಟಿ ದಟ್ ಇಸ್ ಡಿಫ್ರೆಂಟ್. ಓಕೆನಾ, ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ನಾರ್ಸಿಸಮ್ ರಿಕವರಿ ಹೀಲಿಂಗ್ ಜರ್ನಿಯಲ್ಲಿ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಕೇರ್, ಸೆಲ್ಫ್ ಲವ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಇಷ್ಟು ಹೇಳ್ತಾ ಒಂದು ವಿಡಿಯೋ ಮುಗಿಸ್ತಾ ಇದೀನಿ. ಮುಂದೆ ವಿಡಿಯೋ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮಗೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬೀನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.